ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಬೆಂಗಳೂರಿಗೆ ಕರ್ಕೊಂಡ್ಬಂದು ಬೀದಿ ಹೆಣವಾಗಿ ಆತನನ್ನು ಹತ್ಯೆ ಮಾಡಿರೋದೇ ಅಕ್ಷಮ್ಯ ಅಪರಾಧ. ಅದರಲ್ಲೂ ತಾನೀಗ ಇನ್ನೂ ಕೂಡ ಅಂಥ ತಪ್ಪನ್ನು ಮಾಡಿಲ್ಲ ಅಂಥೇಳಿ ವಿಚಾರಣೆಯ ಸಂದರ್ಭದಲ್ಲಿ ಹಲವು ಆರೋಪಿಗಳು ಈಗಾಗಲೇ ಈ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಮಾತಾಡ್ತಾ ಇದ್ದಾರೆ. ಈ ನಡುವೆ ಬಹಳ ಗಮನಿಸಬೇಕು, ಈ ಕೇಸನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದಂತಹ, ಬಹಳ ಧೈರ್ಯದಿಂದ ದರ್ಶನ್ ಮತ್ತು ಸಹಚರರನ್ನು ಬಂಧಿಸಿದಂತಹ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ಅವರನ್ನು ಎತ್ತಂಗಡಿ ಮಾಡಲಾಗಿದೆ. ಇದರ ನಡುವೆ ಪ್ರಭಾವಿ ಸಚಿವರೊಬ್ಬರು ಈ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ನಿರಂತರವಾಗಿ ಅಂದಾಜು 128 ಬಾರಿ ಕರೆ ಮಾಡಿ ದರ್ಶನ್ ಅವರ ಹೆಸರನ್ನು ಕೈ ಬಿಡಬೇಕು ಅಂತ ಮಾತುಕತೆ ನಡೆಸ್ತಾರೆ. ಅಂದರೆ ನೋಡಿ ಪ್ರಭಾವ ಎಲ್ಲಿಯವರೆಗೆ ಕೆಲಸ ಮಾಡಿದೆ ಅಂತ. ಮಾಡಿರೋದೇ ಅತಿ ಕೆಟ್ಟ ಕೆಲಸ. ಅದರಲ್ಲೂ ಅದನ್ನು ಸಮರ್ಥನೆ ಮಾಡಿಕೊಳ್ಳೋದು, ಅದರ ಜೊತೆಗೆ ಇಂಥ ಆರೋಪಿಗಳ ರಕ್ಷಣೆಗೆ ಸರ್ಕಾರವು ಅಥವಾ ವ್ಯವಸ್ಥೆಯು ನಿಂತಿದೆ ಅಂದರೆ ಇದನ್ನು ಹೇಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ? ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದರ್ಶನ್ ಮತ್ತು ಅವರ ಸಹಚರರು ಮಾಡಿದಂತಹ ಕೃತ್ಯ, ಇದಕ್ಕೆ ಕಾನೂನು ಏನು ಹೇಳುತ್ತೆ, ಈ ನಡುವೆ ರಾಜಕೀಯ ವ್ಯವಸ್ಥೆ ಇವರ ಬೆಂಬಲಕ್ಕೆ ಹೇಗೆ ನಿಂತ್ಕೊಂಡಿದೆ, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಕೊಲೆ ಆರೋಪಿಗಳಿಗೆ ಪೊಲೀಸರಿಂದ ರಾಜ್ಯಾತಿಥ್ಯ. ನೀವು ನೋಡ್ಬೋದು, ಶೆಡ್ಗೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡೋ ಸಂದರ್ಭದಲ್ಲಿ ಆ ಆರೋಪಿಗಳು ರಾಜಾರೋಷವಾಗಿ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಫೋನ್ ಅವರಿಗೆ ಅದು ಎಲ್ಲಿಂದ ಸಿಕ್ತು, ಯಾರು ಕೊಟ್ಟರು, ಪೊಲೀಸ್ನವರೇ ಇದಕ್ಕೆ ಕುಮ್ಮಕ್ಕು ಕೊಡ್ತಿದ್ದಾರೆ ಅನುಮಾನ ಬರುತ್ತಾ ಇಲ್ವಾ? ರೈಟ್, ಬಂಧಿತ ಆರೋಪಿಗಳ ಕೈಯಲ್ಲಿ ಮೊಬೈಲ್ ಫೋನ್. ಪೊಲೀಸರೇ ಆರೋಪಿಗಳಿಗೆ ಮೊಬೈಲ್ ಕೊಟ್ರೆ ಅನ್ನೋದೇ ಸದ್ಯದ ಪ್ರಶ್ನೆ. ಈ ಆರೋಪಿಗಳನ್ನು ಮರೆಮಾಚೋದಕ್ಕೆ ಖಾಕಿ ವ್ಯವಸ್ಥಿತವಾಗಿ ಕಾಳಜಿಯನ್ನು ವಹಿಸ್ತಾ ಇದೆ. ಆರೋಪಿಗಳು ಕಾಣಿಸದ ಹಾಗೆ ಪೊಲೀಸ್ ಠಾಣೆಗೆ ವರದಿಯನ್ನು ನೀಡಲಾಗಿದೆ. ಮೊನ್ನೆ ಕೊಲೆ ಆರೋಪಿಗಳಿಗೆ ಬಿರಿಯಾನಿ ವ್ಯವಸ್ಥೆ. ಆರೋಪಿ ಸಾಮಾನ್ಯನಾಗಿದ್ದರೆ ಈ ಥರ ರಾಜಾತಿಥ್ಯ ಸಿಕ್ತಿತ್ತಾ ಅನ್ನೋದೇ ಮತ್ತೊಂದು ಪ್ರಶ್ನೆ. ಈ ನಡುವೆ ನಾನು ಆಗಲೇ ಹೇಳಿದಾಗೆ ಬಹಳ ಧೈರ್ಯದಿಂದ ಅರೆಸ್ಟ್ ಮಾಡಿದಂಥ ಆರೋಪಿಗಳನ್ನು ಬಹಳ ಧೈರ್ಯವಾಗಿ ಇಂಥ ಪರಿಸ್ಥಿತಿಯನ್ನು ಎದುರಿಸಿದಂತಹ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ಅವರನ್ನ ಈಗ ಎತ್ತಂಗಡಿ ಮಾಡಲಾಗಿದೆ. ಎಂಥ ಧೋರಣೆ ನೋಡಿ. ಇದೆಲ್ಲದರ ಜೊತೆಗೆ ಇಂಥ ಸಾಮಾನ್ಯ ಒಬ್ಬ ವ್ಯಕ್ತಿಯ ಸಾವಿಗೆ ನ್ಯಾಯ ಸಿಗುತ್ತಾ ಅನ್ನೋದಕ್ಕೆ ಹಲವರು ಉತ್ತರವನ್ನು ಕೊಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಈ ಬಗ್ಗೆ ಮಾತಾಡಿದ್ದಾರೆ. ಬನ್ನಿ ಇವ್ರು ಏನು ಹೇಳಿದ್ದಾರೆ ಕೇಳೋಣ. ಮೊದಲನೇದಾಗಿ ರೇಣುಕಾಸ್ವಾಮಿಯ ಕೊಲೆ ಆಗಿರೋದನ್ನ ಖಂಡಿಸಬೇಕು. ಅಟ್ಲೀಸ್ಟ್ ಚಿತ್ರರಂಗ ಖಂಡಿಸಬೇಕು. ಯಾಕೆ ಅಂತಂದರೆ ರೇಣುಕಾಸ್ವಾಮಿಯ ಪತ್ನಿಯ ಒಂದು ನೋಡಿದ್ರೆ ಅವರ ಒಂದು 3 ತಿಂಗಳ ಗರ್ಭಿಣಿ ಅವರ ಒಂದು ನೋವನ್ನು ನೋಡಿದಾಗ ಇಡೀ ಚಿತ್ರರಂಗ ಸೇರಿ ಅದನ್ನು ಖಂಡಿಸಬೇಕು. ಅದೇ ಸಮಯದಲ್ಲಿ ಇದು ಯಾರು ಕೊಲೆ ಮಾಡಿದಾರೋ ಅವರಿಗೆ ಶಿಕ್ಷೆ ಅಲ್ಲ, ಅತಿ ದೊಡ್ಡ ಶಿಕ್ಷೆ ಆಗಬೇಕು. ಅದ್ರ ಬಗ್ಗೆ ನಾನು ಬೇಕಾದ್ರೆ ಚಿತ್ರರಂಗದ ಧ್ವನಿಯಾಗಿ ಇದನ್ನು ಹೇಳ್ತೀನಿ. ಆದರೆ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಕೇಳಿ, ಇಲ್ಲಿ ಹೇಳ್ತೀನಿ. ಇವತ್ತು ಇನ್ವೆಸ್ಟಿಗೇಷನ್ ಆಗುತ್ತೆ, ನೀವು ಪತ್ರಕರ್ತರು, ಮತ್ತು ಇನ್ವೆಸ್ಟಿಗೇಷನ್ ಆಗೋ ಸಮಯದಲ್ಲಿ ಪೊಲೀಸ್ ಅವ್ರಿಗೂ ಒಂದು ಸ್ವಲ್ಪ ಸಮಯ ಕೊಡಿ. ಅವರು ಒಂದು ಒಳ್ಳೆಯ ಕರೆಕ್ಟಾಗಿರೋ ಉತ್ತರ ಅವರೇ ಕೊಡಲಿ, ಯಾರು ಮಾಡಿದ್ದಾರೆ ಅಂತ. ನಾನು ನಿಮ್ಮ ಮುಂದೆ ಬರ್ತೀನಿ, ಅವಾಗ ಅದನ್ನು ಖಂಡಿಸ್ತೀನಿ. ಇವಾಗಲೂ ಖಂಡಿಸ್ತಾ ಇದ್ದೀನಿ. ರೇಣುಕಾಸ್ವಾಮಿಯ ಕೊಲೆ ಖಂಡನೀಯ, ಮತ್ತು ಅವರ ತಂದೆಗೆ, ಅವ್ರ ತಾಯಿಗೆ ಮತ್ತು ಅವರ ಧರ್ಮಪತ್ನಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಆ ಸಾವಿನ ನ್ಯಾಯ ಒದಗಿಸೋಕ್ಕಾಗಲ್ಲ. ನಮ್ಮ ಗೌರಿ ನಾನು ಕಳ್ಕೊಂಡಾಗಲೂ ಇವತ್ತಿಗೂ ಕೂಡ ನನಗೆ ನ್ಯಾಯ ಸಿಕ್ಕಿಲ್ಲ. ಸೊ ಈ ಕಾರಣದಿಂದ ಆ ಮಹಿಳೆಗೆ, ಪಾಪ ಆ ನರಳುತ್ತಾ ಇರೋ ಮಹಿಳೆಗೆ ನ್ಯಾಯ ಒದಗಿಸ್ಕೊಡ್ಬೇಕು, ಸರ್ಕಾರ ಆಗಲಿ ಅಥವಾ ಪೊಲೀಸವರಾಗಲಿ. ಅದು ತನಿಖೆ ಮಾಡ್ತಾ ಇದ್ದಾರೆ. ಆ ವಿಷಯದಲ್ಲಿ ನಾನು ಖಂಡಿಸ್ತೀನಿ. ಆದರೆ ಯಾರು ಸಾಯಿಸಿದ್ದಾರೆ, ಯಾರು ಮರ್ಡರ್ ಮಾಡಿದ್ದಾರೆ ಅನ್ನೋದು ನಿಜವಾಗ್ಲೂ ಕಮಿಷನರ್ ಹೇಳಿದ ತಕ್ಷಣ ನಾನೇ ನಿಮ್ಮ ಜೊತೆ ಸೇರಿ ಪ್ರೊಟೆಸ್ಟ್ ಮಾಡೋಣ, ಅದ್ರ ಬಗ್ಗೆ ಒಂದು ಧರಣಿ ಮಾಡೋಣ. ಆದರೆ ಕೇಳಿ, ಇಲ್ಲಿ ಇನ್ನೊಂದು ವಿಷಯ ನಿಮ್ಮ ಮೂಲಕ ಕೇಳ್ಪಟ್ಟೆ. ಪತ್ರಕರ್ತರ ಮೇಲೆ ಹಲ್ಲೆ ಮಾಡೋದು. ನಾನೂ ಒಬ್ಬ ಪತ್ರಕರ್ತನಾಗಿರೋದ್ರಿಂದ ಪತ್ರಕರ್ತರಿಗೆ ಯಾಕೆ ಹಲ್ಲೆ ಮಾಡ್ತಾರೆ? ಪತ್ರಕರ್ತರು ಅವ್ರ ಕರ್ತವ್ಯನ, ಅವರ ಕೆಲಸನ ನಿಭಾಯಿಸ್ತಾ ಇದ್ದಾರೆ. ಅವ್ರ ಪತ್ರಕರ್ತರು ಇವತ್ತು ಇಲ್ಲ ಅಂದಿದ್ರೆ ಈ ಕೇಸನ್ನು
ಕಸದ ಬುಟ್ಟಿಗೆ ಹಾಕ್ಬಿಟ್ಟು ಮುಚ್ಚೋಗ್ಬಿಡೋದು. ಪತ್ರಕರ್ತರಿಂದನೇ ಕ್ಷಣಕ್ಕೂ ಇದನ್ನು ಎಕ್ಸ್ಪೋಸ್ ಮಾಡಿದ ತಕ್ಷಣವೇ ಇವತ್ತು ಇಲ್ಲಿ ತನಕ ಡೆವಲಪ್ಮೆಂಟ್ ಆಗಿರೋದು. ಮತ್ತು ಇಲ್ಲಿ ತನಕ ಒಂದು ಮಟ್ಟಕ್ಕೆ ರೇಣುಕಾ ಸ್ವಾಮಿ ಅವರ ಸಾವಿಗೆ ಮತ್ತು ರೇಣುಕಾ ಸ್ವಾಮಿ ಅವರ ಧರ್ಮಪತ್ನಿಗೆ ಅವರಿಗೆ ನ್ಯಾಯ ಒದಗಿಸ್ತಾ ಇರೋದು. ಆದರೆ ನಿಜವಾದ ನ್ಯಾಯ ಅಂದರೆ ಯಾರು ಕೊಲೆ ಮಾಡಿರೋ ಅತಿ ಕಠಿಣ ಶಿಕ್ಷೆ ನ್ಯಾಯಾಲಯ ನೀಡಬೇಕು. ಅದು ನಾನು ನಿಮ್ಮ ಜೊತೆ ಇದ್ದೀನಿ. ಇದೇ ಸಮಯದಲ್ಲಿ ಪತ್ರಕರ್ತರಿಗೆ ಅವರು ಸೇಫ್ಟಿನ ಒದಗಿಸ್ಕೊಡ್ಬೇಕು ಸರ್ಕಾರ ಈ ಸಮಯದಲ್ಲಿ. ಯಾಕಂತಂದರೆ ಯಾರೋ ಕೆಲವರು ಅವರಿಗೆ ಪ್ರಾಣ ಬೆದರಿಕೆ ಆಗ್ತಾರೆ, ನನಗೆ ಖಂಡನೀಯವಾಗಿ ಕ್ರಿಟಿಸೈಸ್ ಮಾಡ್ತಾರೆ. ನಿಮಗೆಲ್ಲರಿಗೂ ಏನು ವರದಿ ಮಾಡಿದ್ರೆ ಅವ್ರಿಗೆ ತುಂಬ ಕೀಳು ಮಟ್ಟದ ಭಾಷೆ ಉಪಯೋಗಿಸ್ತಾರೆ. ಇದ್ರ ಬಗ್ಗೆ ಸರ್ಕಾರ ಏನು ಮಾಡ್ತಾ ಇದೆ? ಇದ್ರ ಬಗ್ಗೆ ಯಾವ ಥರ ಆ್ಯಕ್ಷನ್ ತೊಗೊತಾ ಇದೆ? ಪತ್ರಕರ್ತರ ವಿಷಯದಲ್ಲಿ ಅವರ ಸೇಫ್ಟಿಗೋಸ್ಕರ ಅವರು ವರದಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಡೀ ಪತ್ರಕರ್ತರ ಸೇಫ್ಟಿಯ ದೃಷ್ಟಿಯಿಂದ ಅದು ಸರ್ಕಾರ ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡಬೇಕು. ಒಂದು ಸೈಬರ್ ಕ್ರೈಮನ್ನು ಅತಿ ಹೆಚ್ಚು ಇನ್ನೂ ಗಟ್ಟಿ ಮಾಡಬೇಕು, ಶಕ್ತಿ ಕೊಡಬೇಕು, ಅವ್ರಿಗೆ ಇಮಿಡಿಯೇಟ್ ಆ್ಯಕ್ಷನ್ ತೊಗೋಬೇಕು ಅಂತ ಹೇಳ್ತೀನಿ. ಯಾರಿಗೇ ಆಗಲಿ ರಾಜಮರ್ಯಾದೆ ನೀಡಬಾರ್ದು. ಅದು ಯಾರೇ ನಟ ಆಗಲಿ, ಅದು ಯಾರೇ ದೊಡ್ಡ ಸೆಲೆಬ್ರಿಟಿ ಆಗಲಿ, ಯಾವುದೇ ಮಂತ್ರಿಯ ಮಗ ಆಗಲಿ, ಅದಕ್ಕೆ ರಾಜ್ಯ ಮರ್ಯಾದೆ ಕೊಡಬಾರ್ದು. ಅದನ್ನು ನಾವು ಪತ್ರಕರ್ತರನ್ನ ರಿಪೋರ್ಟ್ ಮಾಡ್ತಾ ಇದ್ದೀವಿ. ಅದು ಯಾರು ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾರೋ ಇಮಿಡಿಯೇಟಾಗಿ ಕಮಿಷನರು ಹೆಸರು ತರಲಿ, ನಾನೇ ನಿಮ್ಮ ಜೊತೆ ಸೇರ್ಕೊಂಡು ಧರಣಿ ಮಾಡ್ತೀನಿ. ಅಲ್ಲಿ ತನಕ ನಾವು ಒಂದು ಸ್ವಲ್ಪ ಸಮಯದಿಂದ ಒಂದು ಸ್ವಲ್ಪ ಅವ್ರಿಗೂ ಟೈಮ್ ಕೊಡೋಣ, ತನಿಖೆ ಸರಿಗೆ ಮಾಡಲಿ. ಇವಾಗ ಎವಿಡೆನ್ಸ್ ತುಂಬ ಮುಖ್ಯ. ಫಸ್ಟ್ 72 hours ತುಂಬ ಮುಖ್ಯ. ಅದು ಎವಿಡೆನ್ಸ್ ತೊಗೊಂಬರಲಿ, ಕಮಿಷನರ್ ಹೇಳಲಿ ಯಾರು ಕೊಲೆ ಮಾಡೋದು ಕರೆಕ್ಟಾಗಿ. ಅವಾಗ ನಾವು ನಿಮ್ಮ ಜೊತೆ ಸೇರಿಕೊಂಡು ಧರಣಿ ಮಾಡ್ತೀವಿ. ಆಯ್ತು. ಒಬ್ಬ ಸಾಮಾನ್ಯ ವ್ಯಕ್ತಿಯ ಕೊಲೆಯನ್ನು ಒಬ್ಬ ಸಾಮಾನ್ಯ ವ್ಯಕ್ತಿ ಕೊಲೆ ಮಾಡಿದ್ದಿದ್ರೆ ಈ ಥರ ಆಗ್ತಿತ್ತಾ? ಒಬ್ಬ ಪ್ರಭಾವಿ ವ್ಯಕ್ತಿಯನ್ನು ಸಾಮಾನ್ಯ ವ್ಯಕ್ತಿಯೊಬ್ಬ ಕೊಲೆ ಮಾಡಿದರೆ ಈ ಥರ ಏನಾದರೂ ಆಗ್ತಾ ಇತ್ತಾ? ಇಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಪ್ರಭಾವಿ ತಂಡ ಮಾಡಿದೆ ಅಂದಾಗ ನೋಡಿ ರಾಜಾತಿಥ್ಯ ಹೆಂಗಿದೆ. ಹಾಗಾಗಿ ನ್ಯಾಯ ಎಲ್ಲಿದೆ ಅಂತ ಇವತ್ತು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಕಾನೂನು ಸುವ್ಯವಸ್ಥೆ ಏನು ಮಾಡ್ತಾ ಇದೆ? ಸರ್ಕಾರ ಏನು ಮಾಡ್ತಾ ಇದೆ? ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಪೊಲೀಸ್ನವ್ರಿಗೊಂದಷ್ಟು ಪವರ್ ಕೊಡಬೇಕಾ ಬೇಡವಾ? ಯಾರೋ ಪ್ರಭಾವಿ ಸಚಿವರೊಬ್ಬರು ಇದುವರೆಗೂ ಪೊಲೀಸ್ ತನಿಖಾಧಿಕಾರಿಗೆ 128 ಸತಿ ಕರೆ ಮಾಡೋಷ್ಟು ಪುರ್ಸೊತ್ತಿದೆ, ವ್ಯವಧಾನ ಇದೆ. ಈ ಕೇಸ್ನಿಂದ ದರ್ಶನ ಬಚಾವ್ ಮಾಡಬೇಕು ಅನ್ನುವಂಥ ಮನಸ್ಸಿದೆ ಅಂತ ಹೇಳಿದ್ರೆ ಅದೆಂಥ ಘೋರ ಮನಸ್ಸಿರಬೇಡ. ಆತ್ಮಸಾಕ್ಷಿ ಅನ್ನೋದೇ ಇಲ್ವಾ ಇವರಿಗೆಲ್ಲ ಅನ್ನೋದು ಸದ್ಯದ ಪ್ರಶ್ನೆ. ಕೊಲೆಯೇ ಆಗಿ ಹೋಗಿದೆ, ಇಲ್ಲಿ ಹತ್ಯೆ ಆಗಿ ಹೋಗಿದೆ. ಇನ್ನು ಹತ್ಯೆಯಾದಂತಹ ಆ ರೇಣುಕಾ ಸ್ವಾಮಿಯ ಪತ್ನಿ 5 ತಿಂಗಳ ಗರ್ಭಿಣಿ. ಇಷ್ಟನ್ನು ನೋಡಿ ಆದರೂ ನಿಮ್ಮ ಮನೇಲೇ ಇಂಥದ್ದೇನಾದರೂ ಘಟನೆ ಆದಾಗ ನೀವು ಹೆಂಗೆ ರಿಯಾಕ್ಟ್ ಮಾಡ್ತಿದ್ರಿ? ಹಂಗೆ ರಿಯಾಕ್ಟ್ ಮಾಡಿ. ಇಲ್ಲಿ ಯಾರೋ ಒಬ್ಬ ಪ್ರಭಾವಿ ನಟನನ್ನು ಉಳಿಸುವಂತಹ ಕೃತ್ಯದಿಂದ ಕೇಸ್ನಿಂದ ತೆಗೆಯುವಂತಹ ನಿಮ್ಮ ಪ್ರಯತ್ನಕ್ಕೆ ನಮ್ಮದೊಂದು ಧಿಕ್ಕಾರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ರೈಟ್. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸಾಮಾಜಿಕ ಕಾರ್ಯಕರ್ತೆ ಹಾಗೆಯೇ ವಕೀಲರಾಗಿರುವಂಥ ಮೀರಾ ರಾಘವೇಂದ್ರ ಭಾಗಿಯಾಗಿದ್ದಾರೆ. ನಮಸ್ಕಾರ. ನೋಡಿದ್ರಿ, ಗಮನಿಸಿದ್ರಿ, ನಾನು ಆಗಲೇ ಹೇಳ್ತಾ ಇದ್ದೆ, ಸಾಮಾನ್ಯ ವ್ಯಕ್ತಿಯೊಬ್ಬರ ಕೊಲೆಯನ್ನು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡ್ದ, ಹಿಂಗೆ ರಾಜಾತಿಥ್ಯ ಇರುತ್ತಾ? ಇಲ್ಲ. ಯಾರೋ ಸಾಮಾನ್ಯ ವ್ಯಕ್ತಿಯನ್ನು ಪ್ರಭಾವಿ ವ್ಯಕ್ತಿ ಮಾಡ್ದ, ಅವಾಗ ನೋಡಿ ಹೆಂಗಿರುತ್ತೆ ರಾಜಾತಿಥ್ಯ. ಏನು ಕೊಲೆನೇ ಮಾಡಿಲ್ಲ ಅಂತ ಕೇಸ್ನಿಂದ ಹೊರಗೆ ತೆಗೆಯೋದೇನು, ಅದಕ್ಕೆ ಸಚಿವರು ಸರ್ಕಾರದ ಸಪೋರ್ಟ್ ಏನು, ಕುಮ್ಮಕ್ಕೇನು, ಏನು ಹೇಳ್ತೀರಾ ಇಂಥ ಬೆಳವಣಿಗೆಗೆ? ನೋಡಿ, ಒಂದು ಕ್ರೈಮ್ ಆದಾಗ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೆ ಒಂದು, ಸೆಲೆಬ್ರಿಟಿಗೊಂದು, ಈ ರೀತಿ ಕಾನೂನಿನಲ್ಲಿ ಇಲ್ಲ. ಕಾನೂನು ಎಲ್ರಿಗೂ ಒಂದೇ ಇರ್ತಕ್ಕಂಥದ್ದು, ಸಂವಿಧಾನ ಎಲ್ರಿಗೂ ಒಂದೇ ಇರ್ತಕ್ಕಂಥದ್ದು. ಸೊ ಒಂದು ಕ್ರೈಮ್ ಆದಾಗ ಏನು ಮಾಡಬೇಕು ಆ ರೀತಿಯ ಪ್ರಕ್ರಿಯೆಗಳು ಒಬ್ಬ ಸಾಮಾನ್ಯನಿಗೆ ಹೇಗೆ ಮಾಡ್ತಾರೆ ಅದೇ ರೀತಿ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಅದು ನಡೀತಾ ಇಲ್ಲ. ನಾವು ನೋಡಿದ್ವಿ, ಅವ್ರಿಗೆ ಬಿರಿಯಾನಿ ತಂದು ಕೊಡೋದು, ಫೋನ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಮಾತನಾಡ್ಲಿಕ್ಕೆ ಕೊಡಬಾರ್ದು, ಫೋನ್ ಮಾತನಾಡ್ಲಿಕ್ಕೆ ಕೊಡಬಾರ್ದು ಅಂತ ಇಲ್ಲ. ಅಂದರೆ ಅವ್ರ ಲಾಯರ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅದಕ್ಕೆ ಅವಕಾಶ ಇದ್ದೇ ಇರುತ್ತೆ. ಒಬ್ಬ ಯಾವಾಗ ಎಲ್ಲಿ ಹೇಗೆ ಅನ್ನೋದು ಇದೆ. ಊಟ ಕೊಡಬಾರ್ದು ಅಂತ ಇಲ್ಲ, ಉಪವಾಸ ಇಡೋದು. ಆದರೆ ರಾಜಾತಿಥ್ಯವಾಗಿ ಅಂದರೆ ಬಿರಿಯಾನಿ ತಿನ್ನಿಸ್ಬೇಕು, ಒಳ್ಳೆ ಭಕ್ಷ್ಯ ಭೋಜನ ಕೊಡಬೇಕು ಅಂತ ಇಲ್ಲ. ಉಪವಾಸ ಇಡಬಾರ್ದು, ಆರೋಪಿಗಳಿಗೆ ಸೆಲ್ಲಲ್ಲಿಟ್ಟಾಗ ಊಟ ಕೊಡಬೇಕು, ಮಾಮೂಲಿ ಆದ ಊಟ ಕೊಡಬೇಕು ಅನ್ನುವಂಥದ್ದು ಇರ್ಬೋದು. ಬಟ್ ಈ ರೀತಿ ಟ್ರೀಟ್ಮೆಂಟ್ ಮಾಡಿದಾಗ ಅವ್ರಿಗೆ ಏನಾಗುತ್ತೆ ನೋಡಿ, ಅಂತ ಕರ್ಕೊಂಡು ಹೋದಾಗ ಅಲ್ಲೆಲ್ಲ ಪೊಲೀಸ್ನವರು ಇದ್ದಾರೆ, ಆರೋಪಿಗಳು ಇದ್ದಾರೆ. ಏನು ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೊಳ್ಳೋದೇನೋ, ಮೊಬೈಲ್ ಫೋನ್ ಮಾತಾಡೋದೇನೋ. ಅಂದರೆ ಕೃತ್ಯ ಮಾಡಿದವರಿಗೆ ಯಾವ ರೀತಿ ಭಯ ಇರುತ್ತೆ. ಈ ರೀತಿ ಟ್ರೀಟ್ಮೆಂಟ್ ಕೊಟ್ಟಾಗ, ಅವ್ರಿಗೆ ಒಳ್ಳೆ ರೀತಿ ನಡೆಸ್ಕೊಂಡಾಗ ಅವರಿಗೆ ಏನು ವ್ಯತ್ಯಾಸ ಬರುತ್ತೆ? ಒಂದು ಕೊಲೆ ಮಾಡಿದ್ದೀವಿ ಅನ್ನುವಂಥ ಒಂದು ಗಂಭೀರವಾದ ಪ್ರಕರಣದಲ್ಲಿ ನಾವು ಅರೆಸ್ಟ್ ಆಗಿದ್ದೀವಿ ಅನ್ನುವಂಥದ್ದು ಅವರಿಗೆ ಬರೋದೇ ಇಲ್ಲ. ಎಲ್ಲ ಒಟ್ಟಾಗಿ ಪಾರ್ಟಿ ಹೊರತರ ಇರುತ್ತೆ ಒಳಗಡೆ. ಹೌದು, ಆ ಸಂದೇಶ ರವಾನೆ ಆಗುತ್ತಲ್ವಾ. ಈಗ ಅದು ತಪ್ಪದು. ಆ್ಯಕ್ಚುಲಿ ಆ ಥರ ಮಾಡುವಂಥದ್ದು ಇಲ್ಲ ಕಾನೂನಿನಲ್ಲಿ. ಬಟ್ ಅದೇ ಇಲ್ಲಿ ಪ್ರಭಾವಿ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ವ್ಯಕ್ತಿಗಳಿಗೂ ಹಿಂದೆ ಅದೇ ರೀತಿಯಾಗಿ ಒಂದು ಸಪೋರ್ಟ್ ಸಿಸ್ಟಮ್ ಅವ್ರದ್ದೇ ಆಗಿರ್ತಕ್ಕಂಥದ್ದು.
ಮತ್ತು ಹಣಬಲದಿಂದ, ಹೆಸರಿನ ಬಲದಿಂದ, ನಾಮಬಲದಿಂದ ಇನ್ನೊಂದಷ್ಟು ಇನ್ಫ್ಲೂಯೆನ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈ ರೀತಿಯ ರಾಜಾತಿಥ್ಯ ಪಡ್ಕೊಳ್ತಿರ್ತಕ್ಕಂಥದ್ದು ಈ ಪ್ರಕರಣದಲ್ಲಷ್ಟೇ ಅಲ್ಲ, ಹಿಂದಿನಿಂದ ನಡ್ಕೊಂಡು ಬಂದಿರುವಂಥದ್ದೇ. ರಾಜಕಾರಣಿಗಳ ಅರೆಸ್ಟ್ ಆದಾಗೂ ಕೂಡ ನಾವು ನೋಡ್ತೀವಿ. ಅದೇ ಈ ಕಾನೂನು ಎಲ್ಲರಿಗೂ ಒಂದೇ ಆಗಿದ್ದಾಗ ಎಲ್ಲರಿಗೂ ಒಂದೇ ಅನ್ನುವಂತಹ ಸಂದೇಶನ ನಾವು ಪಬ್ಲಿಕ್ಕಿಗೆ ರವಾನೆ ಮಾಡಬೇಕು. ಬಿಟ್ರೆ ಈ ರೀತಿ ಶಾಮಿಯಾನ ಹಾಕೋದು ಹೊರಗಡೆ, ಅವ್ರನ್ನ ಸಾಮಾನ್ಯ ಕೈದಿಗಳ ಥರನೇ ನೋಡಿ ನೀವು, ಹೌದು, ಸಾಮಾನ್ಯ ಆರೋಪಿಗಳ ಥರನೇ ನೋಡಿ, ವ್ಯತ್ಯಾಸ ತರಬಾರ್ದು ಇಲ್ಲಿ. ಹೌದು, ನಾವು ಪಬ್ಲಿಕ್ಕಿಗೆ ಏನು ಸಂದೇಶ ರವಾನೆ ಆಗುತ್ತೆ ಇದರಿಂದ, ಅದು ಕೂಡ ನೋಡಬೇಕಾಗತ್ತೆ ಪೊಲೀಸ್ ಇಲಾಖೆ. ಕರೆಕ್ಟ್. ಈಗ ನೋಡಿ, ಕೇಸ್ ತನಿಖೆ ಹಂತದಲ್ಲಿದ್ದಾಗ ಅದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದಾಗಿ ಸಹಜವಾಗಿ ಒಂದು ಕುತೂಹಲ ಇರುತ್ತೆ. ನಿಜಕ್ಕೂ ದರ್ಶನ್ ಇದರಲ್ಲಿ ಭಾಗಿಯಾಗಿದ್ದಾರಾ, ದರ್ಶನ್ ವಿಚಾರಣೆಯನ್ನು ಹೆಂಗೆ ನಡೆಸ್ಬೋದು, ಸಾಮಾನ್ಯ ವ್ಯಕ್ತಿಗೆ ವಿಚಾರಣೆ ನಡೆಸ್ತಾರಲ್ಲ ಅದೇ ಥರನ ಟ್ರೀಟ್ಮೆಂಟ್ ಏನಾದ್ರು ಕೊಡ್ತಾರಾ, ಡ್ರಿಲ್ ಮಾಡ್ತಾರಾ, ಹಿಂಗೆ ಸಹಜ ಕುತೂಹಲ ಇದ್ದೇ ಇರುತ್ತೆ. ಈ ನಡುವೆ ಪೊಲೀಸ್ ಸ್ಟೇಷನ್ ಅಂದಾಗ ನೋಡಿ, ಆ ದೃಶ್ಯದಲ್ಲಿ ಗಮನಿಸ್ಬೋದು, ಹಾಗೆ ಸ್ಕ್ರೀನ್ ಕವರ್ ಮಾಡಿಬಿಟ್ಟು ಪೆಂಡಲ್ ಥರ ಹಾಕ್ಬಿಟ್ಟು ಒಳಗೇನಾಗ್ತಿದೆ ಅನ್ನೋದು ಗೊತ್ತಾಗ್ದಿರಂಗೆ ಮಾಡೋದು, ಅದಕ್ಕೆ ವ್ಯವಸ್ಥೆ ಇದೆಯಾ ಕಾನೂನಲ್ಲಿ? ಹಿಂಗೆಲ್ಲ ಇಲ್ಲ, ಅದು ಅವ್ರಿಗೆ ಏನಕ್ಕೆ ಪೆಂಡಲ್ ಹಾಕಿದ್ದಾರೆ ಅಂತ ಹೇಳಿ ಪೊಲೀಸ್ನವರು ಇದನ್ನು ಸ್ಪಷ್ಟಪಡಿಸ್ಬೇಕು. ಏನಕ್ಕೆ ಕವರ್ ಮಾಡಿದ್ದಾರೆ, ಯಾಕೆ ಮೀಡಿಯಾದವ್ರು ಬರಬಾರ್ದು ಅಂತನಾ, ಅಥವಾ ಅವರು ಒಳಗಡೆ ನಡೀತಿರೋದು ಹೊರಗಡೆ ಗೊತ್ತಾಗಬಾರ್ದು ಅಂತನಾ, ಯಾವ ಉದ್ದೇಶ ಇಟ್ಕೊಂಡು ಕವರ್ ಮಾಡಿದ್ದಾರೆ, ಅಥವಾ ಅಭಿಮಾನಿಗಳು ಯಾರು ಪೊಲೀಸ್ ಸ್ಟೇಷನ್ ಹತ್ರ ಬರಬಾರ್ದು ಅಂತನಾ, ಏನಕ್ಕೆ ಮಾಡಿದ್ದಾರೆ ಅಂತ ಹೇಳಿ ಅವ್ರು ಮಾಡಿದಾಗ ಇದನ್ನ ಸ್ಪಷ್ಟಪಡಿಸ್ಬೇಕು ಅವರು. ಅಲ್ಲ, ನನಗೆ ಸಂಕಟ ಆಗೋದೇನು ಗೊತ್ತಾ, ಈ ಸತಿ ಲೋಕಸಭಾ ಚುನಾವಣೆ ಆಯಿತು, ಬಿಸಿಲು ಬೇಗೆ ಅಂದರೆ ಹೆಂಗೆ, ಅಷ್ಟು ಬಿಸಿಲಿದ್ದಾಗ ಒಂದು ಸರಿಯಾದ ಶೆಡ್ಗೆ ಹಾಕ್ಬಿಟ್ಟು ವೋಟರ್ಸಿಗೆ ಮಾಡೋಕ್ಕಾಗಲಿಲ್ಲ. ಈಗ ಇಲ್ಲಿ ಟಾರ್ಪಲ್ ಹಾಕಕ್ಕಾಗತ್ತೆ, ಇಲ್ಲಿ ಜಮ್ಕಾನ ಹಾಕ್ಬಿಟ್ಟು ಎಲ್ಲ ಕವರ್ ಮಾಡೋಕ್ಕಾಗತ್ತೆ. ಇದು ಹೆಂಗೆ ಒಪ್ಕೊಳ್ಳೋದು? ಖಂಡಿತವಾಗ್ಲೂ ಇದು ಒಂದು ನೋಡ್ತಾ ಇದ್ರೆ ಒಂದು ರೀತಿ ದುರಂತ ಅನ್ಸುತ್ತೆ. ಇಂತಹ ಪ್ರಕರಣಗಳಾದ ಸಂದರ್ಭದಲ್ಲಿ ಪೊಲೀಸರ ದಕ್ಷತೆ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾವಾಗ ಈ ಕೇಸ್ ಹೊರಗಡೆ ಬರುತ್ತೆ, ಬಂದ ಸಮಯದಲ್ಲಿ ಕರ್ನಾಟಕ ಪೊಲೀಸ್ ಇಸ್ ಗ್ರೇಟ್, ಅಟ್ಲೀಸ್ಟ್. ಹೌದು, ಖಂಡಿತ ಅಪ್ರಿಸಿಯೇಟ್ ಮಾಡಬೇಕು. ಯಾರು ಫಸ್ಟ್ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದರು, FIR ಹಾಕಿದ್ರು, ಅವರ ಕಾರ್ಯಕ್ಷಮತೆ, ಅವರ ಕಾರ್ಯದಕ್ಷತೆ, ಮತ್ತೆ ಅವರು ಯಾವ ರೀತಿ ಹೋಗಿ ನಾನು ಅದನ್ನು ಫಸ್ಟು ಈ ಸುದ್ದಿ ಬಂದಾಗ ನಂಗೆ ಅನಿಸಿದ್ದು, ಸಾಮಾನ್ಯ ಆರೋಪಿನ ಯಾವ ರೀತಿ ಅರೆಸ್ಟ್ ಮಾಡಿಕೊಂಡು ಇವರು ಕರ್ಕೊಂಡು ಬರ್ತಾರೆ, ಅದೇ ಪ್ರೊಸೀಜರ್ ನಿಜವಾಗ್ಲೂ ಫಾಲೋ ಮಾಡಿದ್ರು. ಬಟ್ ಆ ನಂತರದಲ್ಲಿ ಈಗ ಬರ್ತಿರೋ ಸುದ್ದಿಗಳು, ಇವತ್ತೇನು ಬರ್ತಾ ಇದೆ, ಅರೆಸ್ಟ್ ಆದ ನಂತರ ಏನು ಇವರು ಅವ್ರಿಗೆ ಏನು ಫುಡ್ ಯಾವ ರೀತಿ ಸಪ್ಲೈ ಮಾಡಿದ್ರು, ಯಾವ ರೀತಿ ಇವತ್ತು ಶಾಮಿಯಾನ ಹಾಕಿದ್ದಾರೆ, ಸೊ ಅದೆಲ್ಲ ಫೋನ್ ಕೊಟ್ಟರು ಅನ್ನುವಂಥ ಸುದ್ದಿಗಳು. ಇನ್ನು ಒಂದಷ್ಟು ಸಚಿವರಿಂದ ಕಾಲ್ಸ್ಗಳು ಹೋಗಿದೆ, ಅವ್ರನ್ನ ಡಿಲೀಟ್ ಮಾಡು ಅಂದರೆ ಅವ್ರ ಹೆಸರನ್ನು ತೆಗೆದು ಆರೋಪಿ ಸ್ಥಾನದಿಂದ ಅವ್ರನ್ನ ಕೈ ಬಿಟ್ಟು ಉಳಿದವ್ರ ಮೇಲೆ ಮಾತ್ರ ಆರೋಪಿಗಳನ್ನಾಗಿ ಮಾಡಿಸುವಂಥ ನಿಟ್ಟಿನಲ್ಲಿ ಏನು ಪ್ರಭಾವವನ್ನು ಬೀರ್ತಿದ್ದಾರೆ. ಇದೆಲ್ಲ ಆ ನಂತರದಲ್ಲಿ ನಡೆದಿದೆ ನೋಡಿ. ಅದು ಇದು ಮುಚ್ಚಾಗ್ತಾ ಇಲ್ಲ. ಬಟ್ ಇಲ್ಲಿ ಏನಂತಂದ್ರೆ ದರ್ಶನ್ ಮತ್ತೆ ಪವಿತ್ರ ಗೌಡರನ್ನ ರಕ್ಷಣೆ ಮಾಡುವ, ಈ ಕೇಸಿಂದ ರಕ್ಷಣೆ ಮಾಡಿ ಬೇರೆಯವ್ರ ಮೇಲೆ ಈ ಅಫೆನ್ಸ್ನ ಉಳಿದವ್ರ ಮೇಲೆ ಹಾಕುವಂತ ಪ್ರಯತ್ನ ನಡೀತಾ ಇದೆ. ಇದು ಗಮನಕ್ಕೆ ಬರೋಕ್ಕೂ ಮೊದಲು ಅವ್ರು ಪ್ರಯತ್ನ ಮಾಡಿರುವಂಥದ್ದು ಅದೇ ಬಂದಿರತಕ್ಕಂಥದ್ದು ಬೆಳಕಿಗೆ. ಏನಂದ್ರೆ ಯಾರೋ ಈಗ ಅದರಲ್ಲಿರ್ತಕ್ಕಂಥವ್ರು ಅವರೇ ಬಂದು ಆರೋಪನ ಅವ್ರ ಮೇಲೆ, ಜಗಳ ಆಯಿತು, ಮರ್ಡರ್ ಆಯಿತು ಅಂತ ಅವ್ರ ಮೇಲೆ ಇಬ್ಬರ ಹೆಸರು ಬರದೇ ಇರೋ ರೀತಿ ನೋಡಲಿಕ್ಕೆ ಅವರು ಭಾಳಷ್ಟು ಶ್ರಮ ವಹಿಸಿದ್ದಾರೆ. ಬಟ್ ಅದೆಲ್ಲವನ್ನು ಮೀರಿ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಏನು ಇದನ್ನು ಕೈಗೆತ್ಕೊಂಡಾಗ ಈ ಪ್ರಕರಣವನ್ನು ಡೀಪಾಗಿ ಅವರು ಇಳಿದು ಅವ್ರ ಬಾಯಿ ಬಿಡಿಸಿ ಇವರು ಯಾರ್ಯಾರು ಇದು ಏನಕ್ಕೆ ನಡೆದಿದೆ ಅಂತ ಹೇಳಿ ಅವರು ತನಿಖೆ ಮಾಡಿ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಅದನ್ನು ನಾವು ಅವ್ರಿಗೆ ಶಬಾಷ್ಗಿರಿ ಕೊಡಲೇಬೇಕು. ಓಕೆ, ಅಲ್ಲ ಮಾಡಿರೋದೇ ಅಕ್ಷಮ್ಯ, ಕ್ಷುಲ್ಲಕ, ಅದು ಭಾಳ ಸಂಕಟ ಆಗುತ್ತೆ ಅಂಥದ್ದು. ಎಲ್ಲಿಂದನೂ ಹೋಗಿ ಕಿಡ್ನಾಪ್ ಮಾಡ್ಕೊಂಬಂದು ಇಲ್ಲಿ ಹೀನಾಯಮಾನಾಯವಾಗಿ ನಿಂದಿಸಿ ಹೊಡೆದು ಕೊಲೆನೂ ಮಾಡಿದ ತಪ್ಪನ್ನು ತಪ್ಪಿಲ್ಲ ಅಂತ ಹೇಳ್ಕೊಳ್ತಿರೋದೇ ಅಕ್ಷಮ್ಯ. ಅದು ನಾವು ಕ್ಷುಲ್ಲಕ ಕಾರಣವೇ ಅಂದರೆ ಅದು ಏನೇ ಇದ್ರೂ ಕೂಡ ಈಗ ನನಗೇನೋ ಯಾರ ಮೇಲೋ ತಪ್ಪು ಕಮೆಂಟ್ ಹಾಕಿದ್ರು ಅಂದಾಗ ನನ್ನ ಕಾನೂನಿದೆ, ಕಾನೂನು ಸಪೋರ್ಟ್ ನಾನು ತೊಗೋಬೋದು. ನೋಡಿ, ಪ್ರಭಾವಿ ವ್ಯಕ್ತಿನೇ ಅಂತ ಅನ್ಕೊಳ್ಳೋಣ. ಈಗ ನೋಡಿ, ಯಾವುದೋ ಚಿತ್ರದುರ್ಗದಲ್ಲಿ ಇಂಥ ಒಬ್ಬ ವ್ಯಕ್ತಿನೋ ಅಶ್ಲೀಲವಾಗಿ ಮೆಸೇಜ್ ಹಾಕಿದ್ದಾರೆ, ನನಗೊಂದು ಸ್ವಲ್ಪ ಕ್ಲಾಸ್ ತಗೊಳ್ಳಿ ಸರ್ ಅಂತ ದರ್ಶನ ಹೇಳ್ಬಿಟ್ಟಿದ್ದಿದ್ರೆ ಎಲ್ಲಿ ಮೆಸೇಜ್ ಹಾಕಿದ್ರು ಅನ್ನೋದು ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಅವರು ಫೇಕ್ ಅಕೌಂಟ್ ಮಾಡಿಕೊಂಡು ಮಾಡಿದ್ರು ಅನ್ನೋದಕ್ಕೆ ಅದಕ್ಕೆ ನಾನಾ ದಾರಿಗಳಿದೆ. ಬ್ಲಾಕ್ ಮಾಡ್ಕೋಬೋದಲ್ಲ, ಎಷ್ಟು ಅಕೌಂಟಿಂದ ಬರ್ತಾರೆ. ಜಸ್ಟ್ ಕಾಮೆಂಟ್ ಅಂದರೆ ಬ್ಲಾಕ್ ಮಾಡ್ಕೊಂಡ್ರೆ ಪುನಃ ಕಾಮೆಂಟ್ ಬರೋದೇ ಇಲ್ಲ. ಅಕಸ್ಮಾತ್ ಓಕೆ ವಾಟ್ಸಪ್ಪಲ್ಲೇ ನಂಬರ್ ತೊಗೊಂಡು ಕಳಿಸಿದ್ರು ಅಂತ ಇಟ್ಕೊಳ್ಳೋಣ, ಅಲ್ಲೂ ಕೂಡ ಬ್ಲಾಕ್ ಮಾಡೋ ಆಪ್ಷನ್ ಇದೆ. ಎಷ್ಟು ಆತ ಇರೋದು ಒಂದು ಸಾಮಾನ್ಯ ವ್ಯಕ್ತಿ ಎಷ್ಟು ನಂಬರ್ ತೊಗೊಳಕ್ಕಾಗುತ್ತೆ, ಎಷ್ಟು ಅಕೌಂಟ್ ಕ್ರಿಯೇಟ್ ಮಾಡ್ಲಿಕ್ಕಾಗತ್ತೆ. ಅದೆಲ್ಲ ಸಿಂಪಲ್ ಆಗಿ ಉಗ್ರಿಂದ ಹೋಗೋದಕ್ಕೆ ಕೊಡ್ಲಿ ತಗೊಳ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ಮಾಡಿದ್ದಾರೆ ಇಲ್ಲಿ ಅಷ್ಟೇ. ಈ ನಡುವೆ
ಈ ಕೊಲೆಯ ಹಿಂದೆ ಯಾರಿದ್ದಾರೆ ಯಾರಿಲ್ಲ ಅಂತ ನೋಡೋಕ್ಕಿಂತ ಹೆಚ್ಚಾಗಿ ಒಬ್ಬ ದಕ್ಷ ಅಧಿಕಾರಿ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಗಿರೀಶ್ ನಾಯ್ಕ್ ಅನ್ನೋರು, ಅವ್ರನ್ನೇ ಎತ್ತಂಗಡಿ ಮಾಡುತ್ತೆ ಸರ್ಕಾರ ಅಂದರೆ ಏನು ಹೇಳ್ತೀರಿ ಇದ್ರ ಬಗ್ಗೆ? ನಿಜವಾಗ್ಲೂ ಇದು ಅವ್ರನ್ನ ಏನು ಎತ್ತಂಗಡಿ ಮಾಡಿ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ದುರಂತ. ಯಾಕಂದರೆ ಈ ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಮ್ಮಿಡಿಯೇಟಾಗಿ ಈ ರೀತಿಯ ಒಂದು ಕ್ರಮ ತೆಗೆದುಕೊಳ್ತಿದ್ರು, ಹಿಂದೆ ಮುಂದೆ ಯೋಚನೆ ಮಾಡದೆ ನೇರವಾಗಿ ಇವ್ರು ಭಾಗಿಯಾಗಿದ್ದಾರೆ ಅಂತ ಯಾವಾಗ ಇವ್ರಿಗೆ ಗಮನಕ್ಕೆ ಬರುತ್ತೆ. ನಿಜವಾಗ್ಲೂ ಬೇರೆ ಯಾರೋ ಅವ್ರ ಜಾಗದಲ್ಲಿ ಇದ್ದಿದ್ರೆ ಮಾಡ್ತಿದ್ರೋ ಇಲ್ವೋ, ಬಟ್ ಈ ರೀತಿ ಪ್ರಭಾವ ಬೀರಿ ಎತ್ತಂಗಡಿ ಮಾಡುವಂಥದ್ದು ಪ್ರಕರಣದ ಆರಂಭದಲ್ಲೇ ಅದು ಕೇಸ್ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಅದು ಮಾಡಬಾರ್ದು. ಹೌದು, ಖಂಡಿತವಾಗ್ಲು. ಈಗ ಒಂದು ಕೇಸಲ್ಲಿ 2-3 ಜನ ಚೇಂಜ್ ಆಗೋದು ಅಥವಾ ಇಬ್ರು ಚೇಂಜ್ ಆಗೋದು, ಒಬ್ರಿಗಿಂತ ಹೆಚ್ಚು ಚೇಂಜ್ ಆಗೋದು, ಇದು ನ್ಯಾಚುರಲ್ ಆಗಿ ಟ್ರಾನ್ಸ್ಫರ್ ಆಗಿದ್ರೆ ಪರವಾಗಿಲ್ಲ. ಇಂಥ ಪ್ರಕರಣದಲ್ಲಿ ಅವ್ರು ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ಅದು ಕೇಸ್ ನಡಿಬೇಕಾದ್ರೆ ಮುಂದೆ ಚಾರ್ಜ್ ಶೀಟ್ ಆದ ನಂತರ ಅದು ಕೂಡ ಕನ್ಸಿಡರ್ ಆಗೇ ಆಗುತ್ತೆ. ಈ ಕೇಸ್ ನ್ಯಾಚುರಲ್ ಟ್ರಾನ್ಸ್ಫರ್ ಅಂತ ಪ್ರೂವ್ ಮಾಡೋ ಚಾನ್ಸಸ್ ಇದೆಯಾ? ಅಲ್ಲ, ಗೊತ್ತಾಗುತ್ತಲ್ವಾ ಈಗ ಟ್ರಾನ್ಸ್ಫರ್ ಏನಕ್ಕೆ ಮಾಡಿದ್ದಾರೆ ಅನ್ನೋದು ಬೇಕಲ್ವಾ. ಈಗ ಮೊದಲೇ ಟ್ರಾನ್ಸ್ಫರ್ ಆಗೋದಕ್ಕೆ ಮೊದಲೇ ಇವ್ರೇನೋ ಕೇಳ್ಕೊಂಡಿದ್ರು ಅಥವಾ ಇವ್ರು ಬಂದು ಎಷ್ಟು ನಮ್ಗೆ ಅವ್ರ ಬಗ್ಗೆ ಮಾಹಿತಿ ಇಲ್ಲ. ಈಗ ಅವರು ಆ ಸ್ಟೇಷನ್ಗೆ ಬಂದು ಎಷ್ಟು ವರ್ಷ ಆಗಿದೆ ಅದರದ್ದು ಗೊತ್ತಿಲ್ಲ, ನಮಗೆ ಮಾಹಿತಿ ಇಲ್ಲ. ಸೊ ಏನು ಪ್ರಾಪರ್ ರೀಸನ್ ಇಲ್ಲದೆ ಇವ್ರು ಎತ್ತಂಗಡಿ ಮಾಡ್ತಾರೆ ಅಂತಂದ್ರೆ, ಯಾಕಂದ್ರೆ FIR ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಎಲ್ಲರೂ ಅರೆಸ್ಟ್ ಮಾಡಿದ್ದಾರೆ ಅಂದಾಗ ಅವರೆಲ್ಲ ಅಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಾರೆ ಅಲ್ವಾ. ಸೊ ಅವ್ರೇನೋ FIR ಮಾಡ್ಕೊಂಡು ಯಾರನ್ನೂ ಅರೆಸ್ಟ್ ಮಾಡಿಲ್ಲ, ಪ್ರಕರಣದ ತನಿಖೆ ಸರಿಯಾಗಿ ಮಾಡ್ತಾ ಇಲ್ಲ ಇವರು ಅಂತಂದ್ರೆ ಅಲ್ಲಿ ಪ್ರಶ್ನೆ ಬರುತ್ತೆ. ಬಟ್ ಇಲ್ಲಿ ಇವ್ರು ಕರೆಕ್ಟಾಗಿ ಕೆಲಸ ಮಾಡಿದ್ದಾರೆ, ಎಲ್ಲರೂ ಕೂಡ ಅದನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇವತ್ತು ಅವ್ರ ಕೆಲಸ ಏನಿದೆ ಹಾಗಿದ್ದಾಗ ಟ್ರಾನ್ಸ್ಫರ್ ಮಾಡ್ತಾರೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಇಲ್ಲಿ ಪ್ರಭಾವ ಬೀರ್ತಾ ಇದೆ ಈ ಪ್ರಕರಣದಲ್ಲಿ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. 128 ಸತಿ ಯಾರೋ ಪ್ರಭಾವಿ ಸಚಿವರು ನಿರಂತರವಾಗಿ ಪೊಲೀಸ್ ತನಿಖಾಧಿಕಾರಿ ಕರೆ ಮಾಡ್ತಾರೆ ಅಂತ ಹೇಳಿದ್ರೆ ದರ್ಶನ್ ಪ್ರಭಾವ ಎಷ್ಟರ ಮಟ್ಟಿಗಿದೆ ಮತ್ತು ಆ ಸಚಿವರು ಈ ಕೇಸ್ನಿಂದ ಆತನನ್ನು ಖುಲಾಸೆಗೊಳಿಸಬೇಕು ಅನ್ನುವಂಥ ಪ್ರಯತ್ನದ ಬಗ್ಗೆ ಏನು ಹೇಳ್ತೀರಿ ಅಂತ? ಮಾಡಬಾರ್ದು ಖಂಡಿತವಾಗ್ಲೂ. ಈಗ ಅದೇ ನೀವು ಆವಾಗಲೇ ಹೇಳಿದ್ರಿ, ಇದು ನಮ್ಮನೇಲೇ ನಡೆದಿದೆ, ನಮ್ಮಲ್ಲೇ ಇರ್ತಕ್ಕಂಥವ್ರು ಈ ರೀತಿ ಕೊಲೆ ಆದಾಗ ಯಾವ ರೀತಿ ನಾವು ತೆಗೆದುಕೊಳ್ತೀವಿ ಅದೇ ರೀತಿ ಇಲ್ಲಿ ನೋಡಬೇಕಾಗತ್ತೆ. ಇಲ್ಲಿ ಸತ್ತವನು ಯಾರೋ ನಮಗೇನಾಗಬೇಕಾಗಿದೆ, ನಮ್ಮ ಪರಿಚಯ ಇರೋರನ್ನ ಉಳಿಸ್ಬಿಡೋಣ ನಾವು ಅನ್ನುವಂಥದ್ದು ಖಂಡಿತವಾಗ್ಲೂ ತಪ್ಪು. ಇದು ಹೀನ ಕೃತ್ಯ. ನಾನು ನೇರವಾಗಿ ಈಗ ದರ್ಶನ್ ಅವ್ರು ಕೊಲೆ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ. ಬಿಕಾಸ್ ಇಲ್ಲಿ ಮೇಲ್ನೋಟಕ್ಕೆ ನಾವು ಗಮನಿಸಿದ್ರೆ ಆಸ್ ಎ ಲಾಯರ್ ನಾನು ಇಲ್ಲಿ, ಯಾಕಂದರೆ ಕೊಲೆ ಮಾಡೋದು ಕರೆಕ್ಟಾಗಿ ಅವ್ರಿಗೆ ನಿಜವಾಗ್ಲೂ ಉದ್ದೇಶ ಇದ್ದಿದ್ರೆ ಯಾವುದಾದ್ರೂ ವೆಪನ್ನನ್ನು ಇಲ್ಲಿ ಬಳಸ್ತಾ ಇದ್ರು. ಈ ಪ್ರಕರಣದಲ್ಲಿ ಅದನ್ನು ತುಂಬ ನೋಡಬೇಕು, ಎಲ್ಲರೂ ನೋಡ್ತಾರೆ. ಯಾಕಂದರೆ ಇಲ್ಲಿ ಯಾವುದೇ ವೆಪನ್ ಬಳಸಿಲ್ಲ ಆತ ಕೊಲೆ ಆದಾಗ. ಸೊ ಹೊಡೆದಿದ್ದಾರೆ, ಸಾಯಿಸಬೇಕು ಅನ್ನೋ ಉದ್ದೇಶದಿಂದ ಹೊಡೆದಿದ್ದಾರೋ ಇಲ್ವೋ ಅನ್ನೋದು ಕೂಡ ತುಂಬ ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಈಗ 10 ಜನನ ಅರೆಸ್ಟ್ ಮಾಡಿದ್ರೆ 10 ಜನನೂ ಹೊಡೆದಿದ್ದಾರೆ, ಮಾರಣಾಂತಿಕವಾಗಿ ಹೊಡೆಯುವಂಥ ಏಟ್ ಯಾರ್ದಾಗಿತ್ತು ಅದೆಲ್ಲ ಮುಂದೆ ಪ್ರಕರಣ ನಡೆದಾಗ ಅವೆಲ್ಲ ನಾವು ಸೂಕ್ಷ್ಮವಾಗಿ ನ್ಯಾಯಾಧೀಶರು ಅದನ್ನು ಗಮನಿಸುತ್ತಾರೆ. ಈಗ ಡೆತ್ ಆಗಿದೆ, ಯಾರ್ಯಾರಲ್ಲಿ ಇದ್ದಾರೆ, ಯಾರ್ಯಾರ ಹೆಸರುಗಳು ಬರುತ್ತೆ, ಯಾರ್ಯಾರ ಹೆಸರು ಕೇಳಿ ಬರುತ್ತೆ. ಈಗ 10 ಜನದಲ್ಲಿ 10 ಜನನೇ ಹೊಡೆದು ಸಾಯಿಸಬೇಕು ಅಂತ ಏನೂ ಇಲ್ಲ. ಆ ಒಂದು ಅಫೆನ್ಸ್ ಆದಾಗ ಆ ಜಾಗದಲ್ಲಿ ಆ ಸ್ಪಾಟಲ್ಲಿ ಇದ್ದಂಥವ್ರು ಎಲ್ಲರ ಮೇಲೂ ಕೂಡ ಮರ್ಡರ್ ಕೇಸೇ ಚಾರ್ಜ್ ಆಗುವಂಥದ್ದು. ಹೌದಾ? ಹೌದು, ಖಂಡಿತವಾಗ್ಲು. ಅಷ್ಟು ಜನನು ಹೊಡೆದೇ ಇದ್ದಾರೆ ಅಂತ ನಾನು ಅಲ್ಲಿದ್ದೆ ಅಷ್ಟೇ, ನಾನು ಅವನ ಮೇಲೆ ಕೈ ಮಾಡಿಲ್ಲ, ಈ ಥರದ್ದು ಅದೆಲ್ಲ ಬರುತ್ತೆ. ಈಗ ಅರೆಸ್ಟ್ ಮಾಡಿದ ಕೂಡಲೇ ಇವ್ರು ಹೊಡೆದಿದ್ದಾರೆ ಅನ್ನೋದು ಕೂಡ ಪ್ರೂವ್ ಆಗಬೇಕಾಗುತ್ತೆ. ಇವ್ರು ಹೊಡಿದೇನೂ ಇರ್ಬೋದು, ದರ್ಶನ್ ಹೊಡಿದೇನೂ ಇರ್ಬೋದು, ಹೇಳಿರ್ಬೋದು ಅಷ್ಟೇ. ಈಗ ಪವಿತ್ರ ಗೌಡ ಅಲ್ಲಿದ್ರು, ಅವರು ಹೊಡಿದೇನೂ ಇರ್ಬೋದು, ಅಲ್ಲಿ ಭಾಗಿಯಾಗಿದ್ರು ಇಲ್ವಾ ಅನ್ನೋದು ಬಿಡಿ, ಅದು ತನಿಖೆ ನಂತರ ಗೊತ್ತಾಗಲ್ಲ. ಈಗ ಕಾನೂನು ಅದನ್ನೇ ಹೇಳೋದಲ್ವಾ. ಹೌದು, ಕೊಲೆ ಮಾಡಿದ್ದೆಷ್ಟು ಅಪರಾಧವೋ ಕೊಲೆ ಮಾಡೋದಕ್ಕೆ ಮೋಟಿವ್ ಅದು ಅಷ್ಟೇ ಅಪರಾಧ ಅಂತ ಆಗೋದ್ರಿಂದಾಗಿ ಕೋರ್ಟ್ ಹೊಡೆದ್ರೇನು ಹೊಡೆದಲಿಲ್ಲ ಅಂದ್ರೇನು ಆ ಸ್ಪಾಟಲ್ಲಿ ಇದ್ದಿದ್ದು ಈ ಕೃತ್ಯದಲ್ಲಿ ಈಗ ವಾಟ್ಸಪ್ ಕಾಲಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು, ಈಗ ಸುಪಾರಿ ಅಂತಾನೆ ಅಂದ್ಕೊಳ್ಳೋಣ, ಇದೆಲ್ಲವೂ ಕೂಡ ಅದೆಲ್ಲವೂ ಬರುತ್ತೆ. ಅದೆಲ್ಲದ್ರ ಮೇಲೂ 302ನೇ ಚಾರ್ಜಸ್ ಆಗೋದು. ಬಟ್ ಆದರೆ ಅದರಲ್ಲಿ ಯಾರ್ಯಾರ ಭಾಗ ಎಷ್ಟಿದೆ ಅನ್ನೋದು ಕೂಡ ಭಾಳ ಕೌಂಟ್ ಆಗುತ್ತೆ. ಅವ್ರ ಅಂದರೆ ಈ ಅಫೆನ್ಸಲ್ಲಿ ಅವ್ರ ಪ್ರಮಾಣ ಎಷ್ಟಿದೆ, ಅವರು ಯಾವ ಪಾರ್ಟಲ್ಲಿ ಇವ್ರ ಭಾಗ್ಯ ಅಂದರೆ ಹೇಳಿದ ಈಗ ಏನು ಸಾಯಿಸು ಅಂತ ಹೇಳೋದು ಅಥವಾ ಪ್ಲ್ಯಾನ್ ಮಾಡೋದು ಅಥವಾ ಫೋನ್ ಮಾಡಿರ್ಬೋದು ಅಥವಾ ಈ ಸಾಕ್ಷ್ಯವನ್ನು ನಾಶ ಮಾಡುವಂಥ ಪ್ರಯತ್ನ ಮಾಡಿರ್ಬೋದು, ಅವೆಲ್ಲವೂ ಅಫೆನ್ಸೆ. ಹಂಗಂತ ಹೇಳಿ ಈ ಮುಚ್ಚಾಕೋ ಪ್ರಯತ್ನ ಮಾಡಿದವನು ಅಥವಾ ಕರ್ಕೊಂಡು ಬಂದವನು ಕೊಲೆ ಮಾಡ್ದ ಅಂತ ಸಾಬೀತಾಗೋಲ್ಲ. ಬಟ್ ಏನಂದರೆ ಆ ಕ್ರೈಮ್ ನಡೆದಾಗ ಒಂದು ಹತ್ಯೆ ಆಗಿದೆ ಅಂದರೆ ಹತ್ಯೆ ಕೇಸೇ ಎಲ್ಲರ ಮೇಲೂ ಫಿಟ್ ಆಗುವಂಥದ್ದು.
ಆದರೆ ಅದು ವಿಚಾರಣೆ ನಡೆದ ನಂತರ ಯಾರ್ಯಾರ ಪಾರ್ಟು ಏನೇನು ಯಾವ ತಕ್ಕಮಟ್ಟಿಗಿದೆ ಅಂತ ಗಮನಿಸಿದಾಗ ಅವ್ರ ಮೇಲೆ ಏನು ಕೊಲೆ ಪ್ರಕರಣ ಏನಿದೆ ಅದರಿಂದ ಅವರು ರಿಲೀಸ್ ಆಗೋ ಸಾಧ್ಯತೆಗಳು ಇರುತ್ತೆ. ಮೇಯ್ನಾಗಿ ಮುಖ್ಯವಾಗಿ ಯಾರು ಇದರಲ್ಲಿ ಯಾರು ಕೊಲೆ ಮಾಡಿ ಯಾರು ಸಾಯಿಸಿದ್ದಾರೆ ಅನ್ನೋದು ಯಾರ ಮೇಲೆ ಆರೋಪ ಸಾಬೀತಾಗುತ್ತೆ ಅವ್ರು ಮಾತ್ರ ಶಿಕ್ಷೆ ಆಗುತ್ತೆ. ಇದರಲ್ಲಿ ಉಳಿದವ್ರು ಬಿಡುಗಡೆ ಆಗ್ತಾರೆ ಅಂತ. ರೈಟ್. ಈಗ ಅಂದರೆ 17 ಆರೋಪಿಗಳು ಕೊಡುವಂಥ ಸ್ಟೇಟ್ಮೆಂಟು ಇಂಪಾರ್ಟೆಂಟ್ಗಿಂತನೂ ಇದರಲ್ಲಿ ಪೊಲೀಸ್ನವರು ಯಾವ್ಯಾವ ರೀತಿಯ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾರೆ, ಮೆಟೀರಿಯಲ್ ಎವಿಡೆನ್ಸ್ಗಳು, ಸಾಂದರ್ಭಿಕ ಸಾಕ್ಷಿಗಳು, ಮತ್ತೆ ಅಲ್ಲಿ ಇದ್ರಾ ಇವರು ಅಂತ ಹೇಳಿ ಇದ್ರಾ ಅನ್ನೋದಕ್ಕೆ ಟವರ್ ಲೊಕೇಶನ್ ಏನು ಮೊಬೈಲ್ ಅಲ್ಲಿ ಅದೆಲ್ಲ ಬರುತ್ತೆ ಇಲ್ಲಿ. ಇಲ್ಲ ಈಗ ಅವರು ಅಲ್ಲಿ ಇದ್ರು ಅಂತ ಇವ್ರು ಸಾಬೀತು ಮಾಡೋಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಅಥವಾ ದೇಹದ ಮೇಲೆ ಏನು ಇವರು ಹೊಡೆದಿದ್ದಾರೆ ಅಂದಾಗ ಇವ್ರದ್ದು ಏನು ಫಿಂಗರ್ ಪ್ರಿಂಟ್ಸ್ ಆಗಲಿ ಯಾವುದು ಕೂಡ ಯಾವುದು ಸಾಕ್ಷ್ಯಗಳು ಸಿಗದೆ ಇದ್ದಾಗ ಏನಾಗುತ್ತೆ ಅಂಥವ್ರು ಆರೋಪಮುಕ್ತರಾಗಿ ಖಂಡಿತವಾಗ್ಲೂ ಹೊರಗೆ ಬರ್ತಾರೆ. ಈಗ ದರ್ಶನ್ ಅವರು ಅರೆಸ್ಟ್ ಆಗಿದ ತಕ್ಷಣ ಇವರಿಗೆ ಶಿಕ್ಷೆ ಆಗುತ್ತೆ ಅಂತ ಖಂಡಿತವಾಗ್ಲೂ ಇಲ್ಲಿ ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ತುಂಬ ಆರೋಪಿಗಳಿದ್ದಾರೆ ಇದರಲ್ಲಿ. ಸೊ ಒಬ್ಬರ ಮೇಲೆ ಒಬ್ಬರು ಎತ್ತಾಕ್ಬೋದು. ಇಲ್ಲಿ ವಿಚಾರಣೆಗಳು ನಡೆದಾಗ ಇಲ್ಲ ನಾನು ಸುಮ್ಮನೆ ನಿಂತಿದ್ದೆ, ಅವನು ಹೊಡೆದ, ಈಗ ಅವನು ಹೊಡೆದ ಅನ್ನೋದಕ್ಕೆ ಇವನು ಸಾಕ್ಷಿ ಆಗ್ತಾನೆ ಅದರಲ್ಲಿ. ಈ ರೀತಿ ಈಗ ಆರೋಪಿಗಳು ಜಾಸ್ತಿ ಇದ್ದಾಗ ಆರೋಪಗಳನ್ನು ಸಾಬೀತು ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಿದ್ದಾಗ ಅದು ಬಹಳ ಚಾಲೆಂಜಿಂಗು. ಮತ್ತೆ ಇಲ್ಲೇನಾಗುತ್ತೆ ಪ್ರಭಾವಿಗಳಿರ್ತಕ್ಕಂಥವ್ರು ಇನ್ನೊಬ್ರಿಗೆ ಒಪ್ಕೊಳ್ಳುವಂಥ ಒಂದು ರೀತಿ ಪ್ರಭಾವ ಬೆಳೆಸಿ ಅವರು ಕನ್ಫೆಷನ್ ಮಾಡ್ಕೋಬಹುದು ಇದರಲ್ಲಿರೋರೆ, ಇಲ್ಲ ದರ್ಶನ್ ಅವ್ರು ಏನು ಮಾಡಿಲ್ಲ ಅವ್ನು ಮಾಡ್ದ ಅಂತ, ಅಥವಾ ಇವರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಲಾಸ್ಟಿಗೆ ಅದು ಹಾಗಾಗಿ ನ್ಯಾಯಾಲಯದಲ್ಲಿ ಬಹಳಷ್ಟು ಪ್ರಕರಣಗಳಲ್ಲಿ ಖುಲಾಸೆ ಆಗುವಂಥದ್ದು. ನಾವಿಲ್ಲಿ ಕೂತ್ಕೊಂಡು ಕಠಿಣ ಶಿಕ್ಷೆ ಆಗಬೇಕು, ಕಠಿಣ ಕ್ರಮ ಆಗಬೇಕು, ಅವ್ರನ್ನ ಹ್ಯಾಂಗ್ ಮಾಡಬೇಕು, ಇವ್ರನ್ನ ಇದು ಮಾಡಬೇಕು ಅದು ಮಾಡಬೇಕು ಅಂತ ಹೇಳಿದಷ್ಟು ಸುಲಭವಾಗಿ ನ್ಯಾಯಾಲಯದಲ್ಲಿ ಪ್ರಕ್ರಿಯೆಗಳು ನಡೆಯೋದಿಲ್ಲ. ಈ ಕ್ಷಣದಲ್ಲಿ ಏನಾಗಿದೆ ಇದೇ ದೊಡ್ಡ ಶಿಕ್ಷೆ ಅವರಿಗೆ. ಅಂದ್ರೆ ಈ ಕ್ಷಣದಲ್ಲಿ ಈಗ ಏನು ಅರೆಸ್ಟ್ ಆಗಿದ್ದಾರೆ ಈ ಟೈಮ್ ಇದೆಯಲ್ಲ ಇದು ಟಫ್. ಈಗ ಬೇಲ್ ಆಗೋವರೆಗೂ ಏನು ಪ್ರೊಸೆಸ್ ಇದೆಯಲ್ಲ ಇವ್ರದ್ದು ಇದೇ ಟಫ್ ಪೀರಿಯಡ್. ಆ ನಂತರದಲ್ಲಿ ನಡೆಯುವಂಥದ್ದು ಬಿಡಿ ಅದು ಅವರಿಗೆ ಸುಲಭವಾಗಿರ್ತಕ್ಕಂತಹ ಒಂದು ಪ್ರಕ್ರಿಯೆಗಳೇ, ಅದನ್ನ ಅವರು ಮ್ಯಾನೇಜ್ ಮಾಡ್ಕೊಳ್ತಾರೆ. ಬಟ್ ಈ ಟೈಮ್ ಇದೆಯಲ್ಲ ಈಗ ಬೇಲ್ ಆಗೋವರೆಗೂ ಒಂದು ಸಂಕಷ್ಟ ಇದೆಯಲ್ಲ ಅದು ತುಂಬಾ ಕಷ್ಟ ಮ್ಯಾನೇಜ್ ಮಾಡೋದು. ಅರೆಸ್ಟ್ ಆಗಿದಾರಲ್ಲ ಅದೇ ಒಂದು ಈ ಪ್ರಕರಣಕ್ಕೆ ಸಿಕ್ಕಿರ್ತಕ್ಕಂಥ ನ್ಯಾಯ ಅಂತ. ಯಾಕಂದ್ರೆ ಎಷ್ಟೋ ಪ್ರಕರಣದಲ್ಲಿ ಅರೆಸ್ಟೇ ಆಗಲ್ಲ, ಅರೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಐ ಅಗ್ರಿ, ಕಂಪ್ಲೀಟ್ಲಿ ಅಗ್ರಿ. ಸೂಪರ್, ರೈಟ್ ಮಾತಾಡ್ತೀನಿ ನೋಡಿ. 17 ಆರೋಪಿಗಳಿರುವಂತಹ ಈ ಒಂದು ಪ್ರಕರಣದಲ್ಲಿ ಪ್ರತಿಯೊಬ್ಬ ಆರೋಪಿಯ ಸ್ಟೇಟ್ಮೆಂಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅನ್ನೋದು ವಕೀಲರ ಮಾತು. ಈ ಜೊತೆಗೆ ಕೋರ್ಟ್ ಅಂದಾಗ ಸಾಕ್ಷಿಗಳನ್ನು ಪರಿಗಣಿಸುತ್ತೆ. ಇಲ್ಲಿ ಪೊಲೀಸರಿಗೆ ಬಹಳ ಚಾಲೆಂಜಿಂಗ್ ಅಥವಾ ಸವಾಲು ಅಂತಲೇ ಹೇಳ್ಬೋದು. ಸಾಂದರ್ಭಿಕ ಸಾಕ್ಷಿಗಳೇ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ರೈಟ್. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಈ ಆರೋಪಿಗಳು ಏನು ಬೇಕಾದರೂ ಸ್ಟೇಟ್ಮೆಂಟನ್ನು ಕೊಡ್ಬೋದು. ಅವನು ಮಾಡ್ದ ನಾನು ಮಾಡಿಲ್ಲ, ಅಥವಾ ಮತ್ತೊಬ್ಬ ಮಾಡ್ದ ದರ್ಶನ್ ಪಾತ್ರ ಇಲ್ಲ, ಈ ಥರ ಹೇಳಿದರೂ ಕೂಡ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಅಂತ ಇರುತ್ತೆ ನೋಡಿ, ಮರಣೋತ್ತರ ಪರೀಕ್ಷೆ ಏನಾಗಿದೆ ಆ ದೇಹ ಸಾಕ್ಷಿಗಳನ್ನು ಒದಗಿಸುತ್ತೆ. ರಾಡಿಂದ ಹೊಡೆದ್ರ, ಕೈಯಿಂದ ಹೊಡೆದ್ರ, ಕುತ್ತಿಗೆನ ಹೆಕ್ಸಿದ್ರ, ಎಲ್ಲಿಗೆ ಹೊಡೆದ್ರು, ಹೆಂಗೆ ಹೊಡೆದ್ರು, ಅದರ ತೀವ್ರತೆ ಎಷ್ಟಿತ್ತು, ಎಷ್ಟೊತ್ತಿಗೆ ಪ್ರಾಣ ಹೋಗಿದೆ, ಹೊಡೆದಾದ್ಮೇಲೆ ಎಷ್ಟೊತ್ತಿಗೆ ಪ್ರಾಣ ಹೋಗಿದೆ, ಇದೆಲ್ಲವನ್ನು ಆ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಇದೆ ನೋಡಿ ಅದು ಖಂಡಿತ ಒದಗಿಸುತ್ತೆ. ಅದನ್ನು ಕೂಡ ಕೋರ್ಟ್ ಪರಿಗಣಿಸುತ್ತಾ ಇಲ್ವಾ? ಇದ್ರ ಬಗ್ಗೆ ಚರ್ಚೆ ಮಾಡೋಣ ಬ್ರೇಕ್ನ ನಂತರ. ಸಂಸಾರದ ಕಷ್ಟಗಳ ಪರಿಹಾರ ಯಾವ ರೀತಿ? ಧರ್ಮ ಜೀವನದಿಂದ ಭಗವಂತನ ಸಾಕ್ಷಾತ್ಕಾರ ಹೇಗೆ? ಶರಣಾಗತಿಯೇ ದೈವಾನುಗ್ರಹಕ್ಕೆ ಮೂಲ. ಸಂಸಾರದ ಕಷ್ಟಗಳ ಪರಿಹಾರ ಯಾವ ರೀತಿ? ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲ ರೀತಿಯ ಸಂಶಯ ನಿವಾರಣೆಗಾಗಿ ವೀಕ್ಷಿಸಿ ಧರ್ಮ ಸಾಕ್ಷಾತ್ಕಾರ. 30 ವರ್ಷಗಳಿಂದ ಚಂಡಿಕಾದೇವಿ ಉಪಾಸಕರಾದ ಜಗನ್ಮಾತಾ ಸೇವಕ PS ಅರವಿಂದ ಭಟ್ಟ ಅವರಿಂದ ಧರ್ಮ ಸಾಕ್ಷಾತ್ಕಾರ. ತಪ್ಪದೆ ವೀಕ್ಷಿಸಿ ಪ್ರತಿದಿನ ಬೆಳಗ್ಗೆ 7:30ಕ್ಕೆ. ಅವಳು ನನ್ನ ಬದುಕಿಗೆ ಬಂದಮೇಲೆ ನನ್ನ ಬದುಕೋ ರೀತಿನೇ ಬದಲಾಗೋಯ್ತು. ಮತ್ತೆ ಗಾಯ ಆದಾಗ ನಾವು ನಾರ್ಮಲಿ ಬ್ಯಾಂಡೇಜ್ ಹಾಕೋತೀವಿ. ರಿಲೀಸ್ ಸ್ಪ್ರೇ ಬ್ಯಾಂಡೇಜ್ ಹಾಕೋ ಐಡಿಯಾನೇ ಚೇಂಜ್ ಮಾಡಿದೆ. ಬ್ಯಾಂಡೇಜ್ ಒಂದು ಸ್ಪ್ರೇನಲ್ಲಿ, ಅದು ಅರಿಶಿಣದ ಜೊತೆಗೆ ಗಾಯದ ಮೇಲೆ ಇದು ಸ್ಕಿನ್ ರೀತಿ ಲೇಯರ್ ಮಾಡುತ್ತೆ ಮತ್ತೆ ಅದನ್ನ ಹೀಲ್ ಮಾಡುತ್ತೆ. ಅಲ್ಲದೆ ಇದು ವಾಟರ್ ಪ್ರೂಫ್ ಕೂಡ ಹೌದು, ಫ್ಲೆಕ್ಸಿಬಲ್ ಕೂಡ. ಅಂದ್ರೆ ಬೆಸ್ಟ್ ಅಲ್ವಾ?
ರಿಲೀಸ್ ಸ್ಪ್ರೇಯ ಬ್ಯಾಂಡೇಜ್ ಸ್ಪ್ರೇ. ನೀವು ಗೆಲ್ಲಬೇಕು ನಿಮ್ಮ ಗಾಯಗಳಲ್ಲ. ಎಲ್ಲೂ ಇಲ್ಲದ ನ್ಯೂಸ್ ಇನ್ಸೈಡ್ ಸ್ಟೋರಿ. ದಿನದ 24 ಗಂಟೆಯೂ ನಿರಂತರ ಸುದ್ದಿ. ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಕೊಲೆ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಇದೇ ರೀತಿ ರಾಜಾತಿಥ್ಯ ಕೊಡೋದಾಗಿದ್ರೆ ಅದನ್ನು ಕಾನೂನು ಅನ್ಬೋದು. ಪ್ರಭಾವಿ ವ್ಯಕ್ತಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಈ ರೀತಿ ಮೊಬೈಲಲ್ಲಿ ಫೋನ್ ಮಾಡಿ ಮಾತಾಡೋದಕ್ಕೂ ಅವಕಾಶ. ಕರ್ಟನ್ ಹಾಕ್ಬಿಡ್ತಾರಲ್ಲಿ, ಏನೂ ಕಾಣಿಸ್ಬಾರ್ದು ಒಳಗೇನಾಗ್ತಿದೆ ಅಂಥೇಳಿ. ಬಿರಿಯಾನಿ ಸಪ್ಲೈ ಮಾಡ್ತಾರೆ. ಹಾಗಾದರೆ ಪ್ರತಿಯೊಬ್ಬರಿಗೂ ಕಾನೂನು ಒಂದೇ ಆಗಿರಬೇಕಲ್ಲ, ಅದರ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂಥ ಲೋಕೇಶ್ವರ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ಗಮನಿಸ್ತಾ ಇದ್ದೀರಿ ಸರ್, ನಿಮ್ಮ ಕೇಸ್ ಹಿಸ್ಟ್ರಿ ಖಂಡಿತವಾಗ್ಲೂ ಗೊತ್ತೇ ಇರುತ್ತೆ. ಮೊದಲನೇದಾಗಿ ನೀವು ಹೇಳಿ, ಈ ಒಂದು ಕೇಸ್ನಿಂದ ದರ್ಶನನ್ನು ಹೊರಗೆ ತೆಗೆಯೋದಕ್ಕೆ ಒಂದಷ್ಟು ಪ್ರಭಾವ ಬೆಳೆಸಲಾಗ್ತಾ ಇದೆ. ಆ ಪ್ರಯತ್ನದಲ್ಲಿ ಕಾಮಾಕ್ಷಿ ಪಾಳ್ಯ ಇನ್ಸ್ಪೆಕ್ಟರ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಮಗದೊಂದು ಕಡೆ ಪ್ರಭಾವಿ ಸಚಿವರೊಬ್ಬರು ಪೊಲೀಸ್ ತನಿಖಾಧಿಕಾರಿಗೆ 128 ಬಾರಿ ಕರೆ ಮಾಡಿ ದರ್ಶನ್ ಹೆಸರನ್ನು ಅದರಿಂದ ರಿಮೂವ್ ಮಾಡಬೇಕು ಅನ್ನುವಂಥ ಪ್ರಯತ್ನ ಇದೆ ಅಂತ. ಇಂಥದ್ದೆಲ್ಲ ನೋಡಿದಾಗ ಹೆಂಗೆ ಸರ್ ನಿಷ್ಪಕ್ಷಪಾತವಾದಂಥ ತನಿಖೆಯನ್ನು ಜನಸಾಮಾನ್ಯರು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ? ಇಲ್ಲ, ಇದು ವ್ಯವಸ್ಥೆಯಲ್ಲಿ ಏನು ಹೊಸದೇನಲ್ಲ. ಇದೆಲ್ಲ ಈ ಥರದ್ದೆಲ್ಲ ಫೇಸ್ ಮಾಡಿ ಐಒ ತನಿಖೆ ಮಾಡಬೇಕಾಗುತ್ತೆ. ಆದರೆ ಏನು ಪ್ರಭಾವಿ ವ್ಯಕ್ತಿಗಳು ಹೇಳಿದ್ರು ಅಥವಾ ಹಿರಿಯ ಅಧಿಕಾರಿಗಳು ಹೇಳಿದ್ರು ಅಂತ ಎಲ್ಲ ಸಾಕ್ಷ್ಯಗಳನ್ನು ಮರೆಮಾಚಿ ಯಾರೋ ಒಬ್ಬ ವ್ಯಕ್ತಿನ ಉಳಿಸಲೇಬೇಕು ಅಂತ ಪ್ರಯತ್ನ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ತುಂಬ ಸೆನ್ಸಿಟಿವ್ ಕೇಸ್ ಆಗಿರೋದ್ರಿಂದ, ಎಲ್ಲರ ಕಣ್ಣು ಆ ಕಡೆ ಇರೋದ್ರಿಂದ, ಇಲ್ಲಿ ಒಂದು ಸ್ಟೇಜಲ್ಲಿ ತಪ್ಪಾದರೆ ಅದಕ್ಕೆ ಇನ್ನೊಂದು ಸ್ಟೇಜಲ್ಲಿ ಕರೆಕ್ಷನ್ ಮಾಡೋವಂಥ ವ್ಯವಸ್ಥೆಗೆ ದಾರಿ ಇದೆ ನಮ್ಮಲ್ಲಿ. ಆ ಥರ ಏನು ಸುಲಭ ಅಲ್ಲ. ಈಗ ಒಬ್ಬ ಐಒ ಏನೋ ಮಿಸ್ಟೇಕ್ ಆಗ್ತಿದ್ರೆ ಕಂಪ್ಲೇಂಟ್ ಕಡೆಯವರು ಕೋರ್ಟ್ಗೆ ಅಪ್ರೋಚ್ ಮಾಡ್ಬೋದು, ಡೈರೆಕ್ಷನ್ ಕೊಡಿಸ್ಬೋದು ಮ್ಯಾಜಿಸ್ಟ್ರೇಟ್ರ ಕಡೆಯಿಂದ, ಅಥವಾ ಹೈಕೋರ್ಟ್ಗೆ ಹೋಗ್ಬೋದು. ಈ ಐಒ ಇಂದ ಇನ್ಫ್ಲೂಯೆನ್ಸ್ ಆಗಿ ಈ ಥರ ತನಿಖೆ ಸರಿ ಆಗ್ತಾ ಇಲ್ಲ, ಬೇರೆ ಈ ಥರದ ಐಒ ಕೊಡಿ ಅಂತ ಡೈರೆಕ್ಷನ್ ಕೊಡಿಸ್ಬೋದು. ಈ ಥರದ್ದೆಲ್ಲ ಆಪ್ಷನ್ಸ್ ಇದ್ದೇ ಇದೆ. ಆದರೆ ಸರ್, ಈಗ ಹತ್ಯೆಗೊಳಗಾಗಿರುವಂಥ ರೇಣುಕಾಸ್ವಾಮಿ ಕುಟುಂಬಸ್ಥರು ಪ್ರಭಾವಿಯೂ ಅಲ್ಲ, ಸಾಮಾನ್ಯರು. ಎಷ್ಟು ಅಂತ ಹೋರಾಟ ಮಾಡ್ಬೋದು? ಇಲ್ಲ, ಅವರೇ ಮಾಡ್ಬೇಕಂತ ಏನಿಲ್ಲ. ಬೇಕಾದಷ್ಟು ಸೋಷಿಯಲ್ ವರ್ಕರ್ಸು, ಸುಮಾರು ಈ ಥರದ ಇಂಟ್ರೆಸ್ಟೆಡ್ ಅಡ್ವೊಕೇಟ್ಸ್ಗಳು ಬೇಕಾದಷ್ಟು ಜನ ಈ ಥರದ್ದೆಲ್ಲ ವಿಚಾರಗಳಲ್ಲಿ ಭಾಗಿಯಾಗಿ ಈ ಥರದ್ದೆಲ್ಲ ಮಾಡಿದ್ದಾರೆ, ಹೊಸದೇನಲ್ಲ. ಆದರೂ ಯಾರು ಐವೋ ಇರ್ತಾನೆ ಅವನು ತನ್ನ ತಲೆ ದಂಡ ಮಾಡಿಕೊಂಡು ತಾನು ನಾಳೆ ಸಮಸ್ಯೆ ಸಿಗಾಕೊಂಡು ಅಂತ ಪ್ರಯತ್ನದಲ್ಲಿ ಅಷ್ಟೊಂದು ಆಳವಾಗಿ ಹೋಗಿ ಯಾರಿಗೂ ಅಪರಾಧಿಗೆ ಸಹಾಯ ಮಾಡೋಕ್ಕೆ ಹೋಗೋದಿಲ್ಲ. ಅದು ಸುಮ್ಮನೆ ಮೇಲಿನ ಮಟ್ಟಕ್ಕೆ ಕಾಣಿಸ್ತಾ ಇರ್ಬೋದು, ಏನಿಲ್ಲ ಆ ಥರದ ಪ್ರಶ್ನೆ ಇಲ್ಲ. ಯಾಕಂದರೆ ಇಲ್ಲಿ ತನಿಖೆ ಪ್ರತಿ 3-4 ಹಂತ ಕಾಣುತ್ತೆ. ಇಲ್ಲಿ ಅಪ್ ಟು ಕಮಿಷನರ್ವರೆಗೂ ಇದು ಸೂಪರ್ವಿಷನ್ ಇರುತ್ತೆ. ಕಮಿಷನರು, ಅಡಿಷನಲ್ ಕಮಿಷನರು, DCP, ACP, ಇನ್ಸ್ಪೆಕ್ಟ್ರು, ಒಟ್ಟು 5 ಸ್ಟೇಜಲ್ಲಿ ತನಿಖೆಯನ್ನು ವಾಚ್ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ಅಸಿಸ್ಟಿಂಗ್ ಬೇರೆ ಆಫೀಸರ್ಸು ಹಾಕಿರ್ತಾರೆ. ಬರೀ ಆ ಲೋಕಲ್ ಇನ್ಸ್ಪೆಕ್ಟರ್ ಒಬ್ಬನೇ ಇದು ಮಾಡ್ತಾ ಇಲ್ಲ. ಸುಮಾರು 3-4 ಜನ ಹೊರಗಿನ ACPಗಳು, ಒಂದು 6-7 ಜನ ಹೊರಗಿನ ಇನ್ಸ್ಪೆಕ್ಟರ್ಗಳು, ಇದಕ್ಕೆಲ್ಲ ಸಪ್ರೇಟ್ ಟೀಮ್ ಮಾಡಿ ಮಾಡ್ತಾ ಇದ್ದಾರೆ. ಸೊ ಎಲ್ಲರನ್ನೂ ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗೋದಿಲ್ಲ. ಈಗ ಸರ್, ಕಾಮಾಕ್ಷಿಪಳ್ಳಿ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಅವರನ್ನು ಈಗ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ, ಇದನ್ನು ನ್ಯಾಚುರಲ್ ಟ್ರಾನ್ಸ್ಫರ್ ಅಂತ ಪ್ರೂವ್ ಮಾಡೋ ಚಾನ್ಸಸ್ ಇರುತ್ತಾ? ಅದರಲ್ಲಿ ಏನೋ ಸೀರಿಯಸ್ ಲ್ಯಾಬ್ಸು ಅವರಿಂದ ಆಗಿರ್ಬೋದು, ತನಿಖೆಯನ್ನು ಸರಿಯಾಗಿ ಮಾಡದಲ್ಲಿ ಇರಬಹುದು, ಅಥವಾ ತನಿಖೆಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಲೀಕ್ ಮಾಡೋದ್ರಲ್ಲಿ ಅವ್ರು ಸಹಾಯ ಮಾಡಿರ್ಬೋದು. ಈ ಥರದ ವಿಚಾರಗಳೇನಾದರೂ ಹೈಯರ್ ಅಥಾರಿಟೀಸ್ಗೆ ಗಮನಕ್ಕೆ ಬಂದಿದ್ದರೆ ಆ ಕಾರಣಕ್ಕೆ ಇವನಿದ್ರೆ ತನಿಖೆ ಸರಿಯಾಗೋದಿಲ್ಲ ಅಂತ ಆಚೆ ಹಾಕಿರ್ಬೋದು. ಅಲ್ಲ ಸರ್, ಅವರೇ ಅಲ್ವಾ ಅರೆಸ್ಟ್ ಮಾಡಿದ್ದು? ಅರೆಸ್ಟ್ ಮಾಡೋದಕ್ಕೆ ಪ್ರಶ್ನೆ ಏನಿಲ್ಲ, ಅದು ತನಿಖೆಗೆ ಅಲ್ಲಿ ACP ಅಲ್ಲ, ತನಿಖೆಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಈ ವ್ಯಕ್ತಿ ಇದ್ರೆ ತನಿಖೆಗೆ ಸರಿಯಾದಂತಹ ವ್ಯವಸ್ಥೆ ಸಿಕ್ಕಲ್ಲ, ತಮಗೆ ಹೆಂಗೆ ಬೇಕೋ ಆ ಥರ ರೂಟಿಗೆ ತಗೊಂಡು ಹೋಗಕ್ಕಾಗಲ್ಲ ಅಂತ. ಆ ಥರ ಆಗಿಲ್ಲ. ಅರೆಸ್ಟ್ ಮಾಡೋಕ್ಕೆ ಇನ್ಸ್ಪೆಕ್ಟರ್ ಬೇಕಂತೆಲ್ಲ, ಒಬ್ಬರು ಕಾನ್ಸ್ಟೇಬಲ್ಸು ಸಾಕು ತನಿಖೆ ಅರೆಸ್ಟ್ ಮಾಡೋದಕ್ಕೆ. ಆದರೆ ಇಲ್ಲಿ ಆಗಿರೋದು ಅವ್ರನ್ನ ತೆಗೆದಾಕೋ ಪರಿಸ್ಥಿತಿ ಹೀಗೆ ಬಂದಿರೋದು ನೋಡಿದ್ರೆ ನನಗೆ ಅವಾಗಲೇ ಕೆಲವು ವಿಚಾರಗಳು ನನಗೆ ಗೊತ್ತಾದಂಗೆ
ಸ್ಟೇಷನ್ನಿನ ಕೆಲವು ಮ್ಯಾಟರ್ಸು ಫುಟೇಜಸ್ ಲೀಕೇಜ್ ಆಗ್ತಿರೋದ್ರ ಬಗ್ಗೆ ಕಮಿಷನರ್ ನಾಲೆಡ್ಜ್ಗೆ ಹೋಗಿದೆ. ಕಮಿಷನರು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಕೊಂಡಿದ್ದಾರೆ. ಸೊ ಅದು ಇಂಥವನಿಂದ ಹೋಗಿದೆ ಅನ್ನೋ ಮಾಹಿತಿ ಎಲ್ಲೋ ಬಂದು ಅವ್ರು ನಾಚಿಕೆ ಹಾಕಿರೋದು. ತನಿಖೆ ಸರಿಯಾಗಿ ಮಾಡ್ತಾ ಇದ್ದರೆ ಅವ್ರನ್ನ ಯಾರು ಮುಟ್ಟಕ್ಕೆ ಹೋಗಲ್ಲ. ಮತ್ತು ನನಗೆ ಗೊತ್ತಿರೋ ಈ ಕಮಿಷನರ್ ಏನಿದ್ದಾರೆ, ನನಗೆ SP ಆಗಿದ್ದವರು ಕೋಲಾರಲ್ಲಿ ನಾನು ಇನ್ಸ್ಪೆಕ್ಟರ್ ಇದ್ದಾಗ 2002ನಲ್ಲಿ. ಸೊ ಅವರು ಸ್ವಲ್ಪ ಡಿಸಿಪ್ಲಿನ್ ಇದ್ದಾರೆ, ಮತ್ತು ಸ್ವಲ್ಪ ಪ್ರಾಂಪ್ಟ್ನೆಸ್ ಇದೆ ಇನ್ವೆಸ್ಟಿಗೇಷನ್ನು ಈ ಥರದಲ್ಲೆಲ್ಲ. ಮತ್ತು ಸ್ವಲ್ಪ ಸ್ಟ್ರೈಟ್ ಇದ್ದಾರೆ ಅವರು, ಯಾರಿಗೆ ಆಗಿರಲಿ ಉತ್ತರ ಕೊಡ್ತಾರೆ, ಪೊಲಿಟಿಕಲ್ ಇರಲಿ ಆಫೀಸರ್ಸ್ ಇರಲಿ. ಸೊ ಹಾಗಾಗಿ ಅವರು ಇಷ್ಟು ಸುಲಭವಾಗಿ ಈ ಕೇಸಲ್ಲಿ ಯಾರ್ದೋ ಮಾತಿಗೆ ಬೆಲೆ ಕೊಟ್ಟು ಅವನು ಚೇಂಜ್ ಮಾಡಿದ್ದಾರೆ ಅನ್ನೋದು ಸುಳ್ಳು. ಮೋಸ್ಟ್ಲಿ ಆತನಿಂದ ಲ್ಯಾಪ್ಸ್ ಆಗಿರೋದಕ್ಕೆ ಆಚಿಕೆ ಹಾಕಿದ್ದಾರೆ ಆತನ್ನು, ಬೇರೆ ಕಾರಣ ಅಲ್ಲ ಅದು. ಈಗ ನೋಡಿ ಸರ್, ಅಲ್ಲಿ ಏನೋ ದೊಡ್ಡ ದೊಡ್ಡ ಜಮ್ಕಾನ ಹಾಕೋದು, ಸ್ಕ್ರೀನ್ ಹಾಕ್ಬಿಡೋದು, ಪರದೆ ಹಾಕೋದು, ಒಳಗೇನಾಗ್ತಿದೆ ವಿಚಾರಣೆ ಅದು ಯಾರಿಗೂ ಗೊತ್ತಾಗ್ದಿರಂಗೆ ಮಾಡೋದು. ಮತ್ತು ಈಗ ಆರೋಪಿ ಸ್ಥಾನದಲ್ಲಿರೋರ್ಗೆ ಊಟ ಕೊಡಬೇಕು ಅಂತ ಕಾನೂನು ಹೇಳುತ್ತೆ, ಅಯ್ಯೋಗ್ರಿ ಬಿರಿಯಾನಿ ಕೊಡಬೇಕು. ಪೊಲೀಸರ ಸಮ್ಮುಖದಲ್ಲೇ ಆರೋಪಿಗಳು ಫೋನಲ್ಲಿ ಮಾತಾಡ್ತಾರೆ ಅಂದರೆ ಇದೆಂಥ ವ್ಯವಸ್ಥೆ? ಬಿರಿಯಾನಿ ಕೊಟ್ಟಿದ್ದಾರೆ ಅನ್ನೋದೆಲ್ಲ ನಾನು ಒಪ್ಪೋದಿಲ್ಲ. ಏನಾಗಿದೆ, ಫಸ್ಟ್ ಡೇ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ತಂದಾಗ ರಾತ್ರಿಗೆ ಆಹಾರ ಕೊಡಲೇಬೇಕು. ಆಹಾರ ಕೊಡಲಿ ಹೇಳ್ತೀನಿ ಕೇಳಿ. ಅವಾಗ ಫುಡ್ ಪ್ಯಾಕೆಟ್ಸ್ ತರಕ್ಕೆ ಹೇಳ್ತಾರೆ. ಸಾಮಾನ್ಯ ಫುಡ್ ಪ್ಯಾಕೆಟ್ಸ್ ತರಕ್ಕೆ ಹೋದಾಗ ಏನಾಗುತ್ತೆ, ಚಿತ್ರಾನ್ನದ ಪ್ಯಾಕೆಟ್ ಮಾಡಿಕೊಡ್ತಾರೆ, ಇಡ್ಲಿನೂ ಪ್ಯಾಕೆಟ್ ಮಾಡಿಕೊಡ್ತಾರೆ. ಅದು ಫೋಲ್ಡ್ ಈ ಥರ ಮೇಲೆ ಒಂದು ಪೀಸ್ ಆಫ್ ಪೇಪರ್ ಥರ ಬರುತ್ತೆ, ನೋಡೋದಕ್ಕೆ ಅದು ಎಲ್ಲರಿಗೂ ಬಿರಿಯಾನಿ ಪ್ಯಾಕೆಟ್ ಥರ ಕಾಣುತ್ತೆ. ಬಟ್ ಚಿತ್ರಾನ್ನ ಇರ್ಬೋದು, ಪಲಾವ್ ಇರ್ಬೋದು, ಅದು ಇಡ್ಲಿ ದೋಸೆ ಏನೋ ಇರ್ಬೋದು, ಅದು ಬಿರಿಯಾನಿನೇ ಕೊಟ್ಟಿದ್ದಾರೆ ಅನ್ನೋದು ಮಾತ್ರ 100% ಸುಳ್ಳದು. ಯಾವುದೇ ಕಾರಣಕ್ಕೂ ನಾನ್ ವೆಜ್ ಸಪ್ಲೈ ಮಾಡೋ ಚಾನ್ಸೇ ಇಲ್ಲ. ನೋ ಚಾನ್ಸ್. ಇಲ್ಲ ಇಲ್ಲ, ನಾನು ಹೇಳ್ತಾ ಇದ್ದೀನಿ, ಇಂಥ ಪ್ರಭಾವಿ ವ್ಯಕ್ತಿಗಳ ವಿಚಾರಣೆ ನಡೆಯುತ್ತೆ ಅನ್ನೋದಾದ್ರೆ ಅದನ್ನು ವಿಡಿಯೋ ಮಾಡಿ ಒಬ್ಬನಿಗೆ ತಂದು ಬಿರಿಯಾನಿ ಕೊಡೋಕ್ಕಾಗಲ್ಲ. ಅಲ್ಲಿ ಎಲ್ಲರಿಗೂ ಕೊಡ್ಬೇಕಾಗತ್ತೆ. 13 ಜನಕ್ಕೂ ಕೊಡೋದಿದ್ರೆ ಅವನೊಬ್ಬನಿಗೆ ಬಿರಿಯಾನಿ ಕೊಡೋಕ್ಕಾಗೋದಿಲ್ಲ. ಅಲ್ಲಿ ಕಂಟೈನರ್ ಹೇಳಿದ್ನಲ್ಲಮ್ಮ, ಕಂಟೈನರು ನಾಟ್ ನೆಸರಿ ನಾನ್ ವೆಜಿಟೇರಿಯನ್. ಇಲ್ಲಮ್ಮ, ನಾನು ಹೇಳ್ತೇನೆ, ಕಂಟೈನರಲ್ಲಿ ಯಾರಿಗೆ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಸಪ್ಲೈ ಮಾಡೋ ಚಾನ್ಸಸ್ ಇಲ್ಲವೇ ಇಲ್ಲ, ಯಾವತ್ತೂ ಮಾಡೋದು. ಯಾಕೆಂದರೆ ನಮ್ಮಲ್ಲಿ ಕಸ್ಟಡಿಗೆ ಅವ್ನು ಇರೋದ್ರಿಂದ ಹೆಲ್ತ್ ಹಾಳಾಗೋಗುತ್ತೆ. ಏನಾದರೂ ಒಳ್ಳೆಯದೋ ಕೆಟ್ಟದೋ ಅದರಲ್ಲಿ ಆಹಾರ ಸರಿ ಇಲ್ದಿದ್ರೆ ನಾನ್ ವೆಜ್ಜು ಮತ್ತೊಂದು ನೋಡಿ ಸರ್, ಅಲ್ಲಿ ದೃಶ್ಯ ನೋಡ್ಬೋದು. 13 ಜನಕ್ಕೆ ಆಗೋಷ್ಟು ಊಟ ಅಂದ್ರೆ ಇಷ್ಟ ಇರುತ್ತಮ್ಮ, ಅಷ್ಟಿದ್ದೇ ಇರುತ್ತೆ. ಯಾವ ಹೋಟ್ಲಣ್ಣ? 13 ಜನಕ್ಕೆ ಯಾವ ಹೋಟ್ಲು? ಯಾವ ಹೋಟ್ಲಣ್ಣ? ಯಾವ ಹೋಟ್ಲು? ಎಷ್ಟು ಊಟ ತಂದಿದ್ದೀರ? ಎಷ್ಟು ಊಟ ತಂದಿದ್ದೀರ? ಅದೇ ಎಷ್ಟಣ್ಣ? ಎಷ್ಟು ಊಟ ತಂದಿದ್ದೀರ? ಎಷ್ಟು ಊಟ ತಂದಿದ್ದೀರ? ಅದೇ ಎಷ್ಟಣ್ಣ? ಯಾವ ಹೋಟ್ಲಣ್ಣ? ಯಾವ ಹೋಟ್ಲು? ಇಲ್ಲ ಇಲ್ಲ, ದೊನ್ನೆ ಬಿರಿಯಾನಿ ಅಂತ ಹೇಳೋದಿಲ್ಲ. ಚಿಕ್ಕಪೇಟೆ ಹೋಟೆಲ್ ಇಲ್ಲ, ಅಲ್ಲಿ ದೊನ್ನೆ ಬಿರಿಯಾನಿ ನಿಮಗೆ ಗೊತ್ತಿದೆಯೋ? ಚಿಕ್ಕಪೇಟೆಯಲ್ಲಿ ದೊನ್ನೆ ಬಿರಿಯಾನಿ ವೆಜ್ಜು ಇದೆ, ನಾನ್ ವೆಜ್ಜು ಇದೆ, ಎರಡೂ ಇದೆಯಮ್ಮ. ಹೌದು, ನಾನು ಆಫೀಸರ್ ಆಗಿ ಕೆಲಸ ಮಾಡಿದ್ದೇನೆ. ಅಲ್ಲಿ ನಾನ್ ವೆಜ್ ಅಂತ ಪ್ರಶ್ನೆ ಯಾರಿಗೂ ಕೊಡೋದಿಲ್ಲ. ಅದರಲ್ಲಿ ಎಲ್ಲರೂ ನಾನ್ ವೆಜ್ ತಿನ್ನೋರು ಇದ್ದಾರೆ ಅಂತ ನೀವು ತಗೊಳಕ್ ಹೋಗ್ಬೇಡಿ. 13 ಜನದಲ್ಲಿ ಈ ದೃಶ್ಯ ನೋಡ್ಬಿಡಿ ಸರ್, ಇದಕ್ಕೇನು ನೋಡೋಣ, ಏನು ಉತ್ತರ ಹೇಳ್ತೀರ ನೋಡಿ. ಅಲ್ಲಿ ಪೊಲೀಸ್ನವ್ರು ಪಕ್ಕದಲ್ಲಿದ್ದಾರೆ, ಮೊಬೈಲ್ ತಗೊಂಡು ನೋಡಿ ಸರ್ ಹೆಂಗ್ ಮಾತಾಡ್ತಾ ಇದ್ದಾರೆ. ಅಲ್ಲ, ಇದು ಪ್ರೈವೇಟೆಡ್, ಇದನ್ನ ಅಲೋ ಮಾಡಿರೋದಿದ್ರೆ ಅದಕ್ಕೆ ನಾನು ಹೇಳಿದ್ರೆ ಇನ್ಸ್ಪೆಕ್ಟರ್ನ ಆಚಿಕಾಗಿರೋ ಕಾರಣ ಇದು ಇರ್ಬೋದು. ಈ ಥರ ಮೊಬೈಲ್ಸ್ ಅವ್ರಿಗೆ ಅವಕಾಶ ಮಾಡಿರೋದು, ಅಥವಾ ಬೇರೆ ಏನಾದ್ರು ಫೆಸಿಲಿಟಿ, ಸಿಗರೇಟು ಅದು ಇದು ಅದು ಸಿಗರೇಟಿಗೂ ಬಿಟ್ಟಿದ್ದಾರೆ ಚಾನ್ಸ್. ಆ ಥರದ್ದೆಲ್ಲ ಅವಕಾಶ ಮಾಡಿದ್ರು ಲ್ಯಾಪ್ಸಸ್ ಅಂತ ಆಚಿಕೆ ಹಾಕಿರ್ಬೋದು ಅವ್ರಿಗೆ. ಬಟ್ ಅದನ್ನ ಕೊಡಬೇಕು ಅನ್ನೋದು ಕಾನೂನಲ್ಲಿಲ್ಲ. ಮಿನಿಮಮ್ ಫೆಸಿಲಿಟಿ ಕೊಡಬೇಕಂತ, ಅಂದರೆ ಊಟ, ಅವ್ರಿಗೆ ಆರೋಗ್ಯ ಕೆಟ್ಟರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಮೆಡಿಸಿನ್ಸು, ಮತ್ತು ಹಾಸ್ಕೊಳಕ್ಕೆ, ಒದ್ಕೊಳಕ್ಕೆ, ಮತ್ತು ಟಾಯ್ಲೆಟ್ ಫೆಸಿಲಿಟಿ, ಇದೆಲ್ಲ ಕೊಡಲೇಬೇಕು. ಅದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಅದೆಲ್ಲ ನಾವು ಮಾಡಲೇಬೇಕಾಗುತ್ತೆ. ಆಮೇಲೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಎಕ್ಸ್ಟ್ರಾ ಕೇರು,
ಅವರು ಇರೋ ಜಾಗನ ಅಷ್ಟು ಸ್ವಚ್ಛವಾಗಿ ಇಟ್ಕೋಬೇಕಾಗುತ್ತೆ. ಒಂದು ಸಣ್ಣ ಸೂಜಿನೂ ಅಲ್ಲೆಲ್ಲಾದ್ರೂ ಒಂದು ಸಣ್ಣ ಗುಂಡು ಸೂಜಿನೂ ನಾವು ಬಿಡಕ್ಕೆ ಬರೋಕ್ಕಿಲ್ಲ, ಮಿಸ್ ಆಗಿ ಅದನ್ನ ಏನಾದರೂ ಮಾಡ್ಕೋಬೋದು ಅವರು ಆರೋಪಿ ಸ್ಥಾನದಲ್ಲಿ ಇರೋವರೆಗೂ. ಅವ್ರು ಏನಾದರೂ ಮಾಡ್ಕೊಂಡು ಒಳಗಡೆ ಸಮಸ್ಯೆ ಕ್ರಿಯೇಟ್ ಮಾಡ್ಬೋದು. ಆ ಥರದ ಇನ್ಸಿಡೆಂಟ್ಸ್ ಬೇಕಾದಷ್ಟು ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಸೆಕೆಂಡು ಅವ್ರನ್ನ ಒಳಗಡೆ ಟಾಯ್ಲೆಟಿಗೆ ಬಿಡ್ಬೇಕಾದ್ರೆ ಪ್ರತಿಯೊಂದು ಟಾಯ್ಲೆಟ್ ಒಳಗಡೆ ನಾವು ಡೋರ್ ಹಾಕೋಕ್ಕೂ ಕೊಡೋದಿಲ್ಲ, ಲಾಕ್ ಮಾಡೋಕ್ಕೆ ಕೊಡೋದಿಲ್ಲ. ನಾವು ಎಷ್ಟೋ ಇದಕ್ಕೆ ಲೀಡಿಂಗ್ ಚೈನ್ ಹಾಕಿಬಿಡ್ತೀವಿ, ನಾವು ಚೈನ್ ಹಾಕಿ ಒಳಗಡೆ ಬಿಟ್ಟಿರ್ತೀವಿ. ಇಲ್ಲಿ ಆ ಥರ ಆಗಿರಲ್ಲ, ಸ್ವಲ್ಪ ಕ್ಲೋಸ್ಡ್ ಏರಿಯಾ ಅಲ್ವಾ, ಸೇಫಾಗಿ ಈಚೆ ಕಡೆ ನಿಂತುಕೊಂಡು ಅವ್ರಿಗೆ ಒಳಗಡೆ ಕಳಿಸಿ ಬೋಲ್ಟ್ ಹಾಕೊಂಡಂಗೆ ಅದೆಲ್ಲ ಮಾಡಿಸಿರ್ತಾರೆ. ಬೋಲ್ಟೇ ಕಿತ್ಬಿಟ್ಟಿರ್ತೀವಿ, ಬೋಲ್ಟ್ ಹಾಕೊಂಡಂಗೆ ಇಲ್ಲ ಅವ್ರ ಒಳಗಡೆ. ಸೊ ಯಾಕಂದ್ರೆ ಏನಾದ್ರು ಒಳಗಡೆ ಏನಾದ್ರು ಮಾಡ್ಕೊಂಡ್ರೆ ಸೂಯಿಸೈಡ್ಗಳೆಲ್ಲ ಆಗ್ಬಿಟ್ಟಿದೆ ನಮ್ಮಲ್ಲಿ ಆ ಥರ. ಹಾಗಾಗಿ ಅದೆಲ್ಲ ಅವಕಾಶ ಕೊಡಬಾರ್ದು ಅಂತ ನಾವು ಎಚ್ಚರಿಕೆ ತಗೊಳ್ತೀವಿ. ಮತ್ತು ನಿನ್ನೆ ದಿವಸ ಅನ್ನ ಸಾರು ಹಾಕಿದ್ದಾರೆ ಅಂತ ತೋರಿಸ್ತಾ ಇದ್ರು. ನಿನ್ನೆ ದಿವಸ ಅನ್ನ, ಅದಕ್ಕೆ ಈ ಕಂಟೈನರ್ ಬಂದರೆ ನಾನ್ ವೆಜ್ ಅಂತ ಏನೋ ಅಂತಾರೆ, ಅದಕ್ಕೆ ನಾನು ಅನ್ನ ಹಾಕಿ ಸಾರು ಹಾಕ್ತಾಯಿದ್ರು. ಯಾಕೆ ದಿನ ಬಿರಿಯಾನಿ ಎಲ್ಲರಿಗೂ ಆಗಲ್ಲ, ತಪ್ಪು ಅಭಿಪ್ರಾಯ ಹೋಗಿರೋದು ಗೊತ್ತಾಗದ್ಮೇಲೆ ಮತ್ತೆ ಅದನ್ನ ಯಾಕೆ ಮಾಡಕ್ಕೆ ಹೋಗೋದು? ಕಂಟೈನರ್ ತಿರ್ಗಾ ಅದನ್ನ ನಾನ್ ವೆಜ್ ಅಂತ ಹೇಳೋದು ಯಾಕೆ? ಅದಕ್ಕೆ ಅನ್ನ ಹಾಕಿ ಸಾರು ಹಾಕ್ತಾವ್ರೆ. ಸೊ ನೀವು ಆವಾಗ ಕ್ಲಿಯರ್ ಆಗ್ತಿರಲ್ಲ. ಸೊ ಇದು ಅದು ಫಸ್ಟ್ ಇನ್ಸಿಡೆಂಟಲ್ಲೇ ಅವ್ರಿಗೆ ಬಿರಿಯಾನಿ ತಂದುಕೊಟ್ಟು ಮಾಡೋದಂತಲ್ಲ ಒಂದು ವಿಚಾರ. ಎರಡನೇದು, ನಾವು ಅಪರಾಧಿಗಳಿಗೆ ಬಾಯಿ ಬಿಡಿಸೋದಕ್ಕೆ ಕೆಲವು ನಮ್ಮದೇ ಆದ ಟೆಕ್ನಿಕ್ಗಳಿದ್ದಾವೆ. ಆ ಟೆಕ್ನಿಕಲ್ಲಿ ಅವ್ರಿಗೆ ಚೆನ್ನಾಗಿ ಅವ್ರು ಕೇಳಿದ್ದೆಲ್ಲ ಕೊಡಿಸಿ ಬಾಯಿ ಬಿಡಿಸೋದು ಉಂಟು ನಮ್ಮಲ್ಲಿ. ಅದನ್ನು ಮಾಡ್ತೀವಿ ನಾವು, ಏನು ಮಾಡಿಲ್ಲ ಅಂತಲ್ಲ. ಅವ್ನು ಒಂದಷ್ಟು ಎಣ್ಣೆ ಬೇಕು ಅಂದ್ರೆ ಎಣ್ಣೆನೂ ಕುಡಿಸಿ. ಇದೊಂದು ದೃಶ್ಯ ನೋಡ್ಬಿಡಿ ಸರ್, ಹಿಂಗೆ ಹೆಂಗೆ ಕ್ಲೋಸ್ ಮಾಡ್ಕೊಂಬಿಟ್ರು ಅಂತ. ಯಾಕೆ ಕ್ಲೋಸ್ ಮಾಡ್ಕೋತಾರೆ? ಅಲ್ಲಿ ಶಾಮಿಯಾನ ಏನು ಪರ್ಪಸ್ಗೆ ಹಾಕಿದ್ದಾರೆ ಅಂತ ನನಗೆ ಐಡಿಯಾ ಇಲ್ಲ. ನನ್ಗೆ ಗೊತ್ತಿರಂಗೆ ಅಡಿಗೆ ಏನಾದರೂ ಅಲ್ಲೇ ಮಾಡ್ಕೊಳಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದಾರ ಅಂತ ಒಂದು. ಅಲ್ಲಮ್ಮ, ಎಲ್ಲಾನು ತರಿಸ್ತಾ ಇದ್ದಾರೆ, ಬೇಕಾದೆಲ್ಲ ತಂದು ಕೊಡ್ತಾ ಇದ್ದಾರೆ. ಅಲ್ಲಮ್ಮ, ಶಾಮಿಯಾನ ಹಾಕೋದ್ರಿಂದ ಏನ್ ಬಂತು ಅಂತ ಅಡಿಗೆ ಮಾಡೋದು ಹೋಗ್ಲಿ ಬಿಡಿ, ಕ್ಯಾಮ್ರಾದಲ್ಲ. ಅಲ್ಲಮ್ಮ, ಕರೆಕ್ಟ್ ಅಮ್ಮ, ತನಿಖೆನ ಎಲ್ಲ ರೋಡಲ್ಲಿ ಕೂತ್ಕೊಂಡು ಮಾಡ್ಬೇಕಂತ ಇದೆಯಾ? ಇಲ್ಲಪ್ಪ, ಅಲ್ಲಿ ಆಫೀಸಲ್ಲೇ ಮಾಡ್ಲಿ, ಪೆಂಡಲ್ ಯಾಕೆ ಹಾಕೊಂಡಲ್ಲ? ಅಲ್ಲ, ಅದು ಕಾರಣ ಏನಂತ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅದೇ ನಾನು ಅದಕ್ಕೆ ಅಂದ್ರೆ ಸುಮ್ಮನೆ ನಾವು ಏನೋ ಅಂತಕ್ಕಂತಲ್ಲಿ ಯಾಕೆ ಮಾತಾಡೋ ಅವಶ್ಯಕತೆ ಇದೆ? ಏನಾದ್ರು ಇದ್ರೆ ಇಂಥ ಕಾರಣಕ್ಕೆ ಅವ್ರು ಶಾಮಿಯಾನ ಹಾಕಿದಾರೆ ಅಂತ ಹೇಳಿ ನಾನು ಉತ್ತರ ಕೊಡ್ತೀನಿ. ಅವ್ರು ಹಾಕಿರೋದು ಶಾಮಿಯಾನ ಸುಮ್ಮನೆ ಜನ ಅಲ್ಲಿ ಕ್ರೌಡ್ ಆಗುತ್ತೆ, ಏನೋ ಒಳಗಡೆ ಓಡಾಡೋದೆಲ್ಲ ಏನೋ ಆಸಕ್ತಿಲಿ ಬಂದು ನೋಡೋದು ಮಾಡೋದು ಗುಂಪಾಗುತ್ತೆ. ಆ ವಿಚಾರದಲ್ಲಿ ಲ್ಯಾಂಡ್ ಆರ್ಡರ್ ಮೇಂಟೆನೆನ್ಸ್ಗೋಸ್ಕರ ಆ ಥರ ಮಾಡಿರ್ಬೋದು. ಅಲ್ಲಿ ಶಾಮಿಯಾನ ಹಾಕಿದ ತಕ್ಷಣ ಎಕ್ಸ್ಟ್ರಾ ಏನಾಗುತ್ತೆ? ಅಲ್ಲಿ ಯಾರು ಬೇರೆಯವರು ಎಲ್ಲ, ನೀವು ಅಂದರೆ ಆಫೀಸರ್ಸು ಎಲ್ಲ ಇರ್ತಾರಲ್ಲ, ಅಲ್ಲಿ ಬೇರೆ ಮಾಡೋಕ್ಕೇನು ಬರುತ್ತೆ? ಅಲ್ಲಿ ಆ ಥರ ಚಾನ್ಸಸ್ ಇರೋದಿಲ್ಲ ಅಲ್ಲಿ. ಇವ್ರು ಲಾಯರು ಬೆಳಗ್ಗೆ 8ರಿಂದ 8:30 ಒಳಗೆ ಹೋಗ್ತಾರೆ. ಯಾರನ್ನ ಅವ್ರಿಗೆ ಪರ್ಮಿಟೆಡ್ ಅಕ್ಯೂಸ್ಗಳನ್ನ ಭೇಟಿ ಮಾಡೋಕ್ಕೆ ಕೋರ್ಟಿಗೆ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದೆ. 8 to 8:30 ಮಾಡಿ ಮೀಟಿಂಗ್ಗೆ. ಸೊ ಒಳಗೋಗಿ ಮಾತಾಡ್ಕೊಂಡು ಬರ್ತಾರಲ್ಲ ಡೈಲಿ. ಬಟ್ ಅದರಿಂದ ಈಗ ಬೇರೆ ಈಗ ಪಬ್ಲಿಕ್ಕು ಕಂಪ್ಲೇಂಟ್ ಕೊಡ್ಬೇಕಂತ ಬಂದಾಗ ಅವ್ರಿಗೆ ಅದು ನೋಡಿ ಏನೋ ಇದೆ ಅಂತ ಹೇಳಿ ಅವ್ರು ವಾಪಸ್ ಹೋಗುವಂಥದ್ದು. ಹೊರಗಡೆ ಮೀಡಿಯಾದವರೆಲ್ಲ ಇದ್ದಾರೆ, ಅವರು ಕ್ಯಾಮ್ರಾ ಹಿಡ್ದಿರ್ತಾರೆ. ಒಳಗಡೆ ಏನು ವಿಜುವಲ್ಸ್ ಹೊರಗಡೆ ಕ್ಯಾಪ್ಚರ್ ಆಗ್ಬಾರ್ದು. ಒಳಗಡೆ ಯಾರು ಹೋಗ್ತಾರೋ ಅಷ್ಟು ಮಾತ್ರ ಕ್ಯಾಪ್ಚರ್ ಆಗುತ್ತೆ ಅದು ಹಾಕೋದ್ರಿಂದ. ಮತ್ತೆ ಒಳಗಡೆ ಹೋದ ನಂತರ ಯಾರಿದ್ದಾರೆ ಏನು ಈ ಮೀಡಿಯಾದವರು ಕ್ಯಾಪ್ಚರ್ ಮಾಡ್ತಾರೆ. ಕ್ಯಾಮ್ರಾ ಎಷ್ಟು ದೂರವರೆಗೂ ಕ್ಯಾಪ್ಚರ್ ಆಗುತ್ತೆ. ಸೊ ಠಾಣೆ ಒಳಗಡೆದು ಏನು ಕವರ್ ಆಗಲ್ಲ ಅನ್ನೋ ಕಾರಣಕ್ಕೆ ಇವರು ಹಾಕಿರೋದು ಅಂತ ನನ್ನ ಅಭಿಮಾನಿಗಳು. ಅದೇ ಲ್ಯಾಂಡ್ ಆರ್ಡರ್ ಕ್ರಿಯೇಟ್ ಆಗ್ಬಾರ್ದು, ಜನ ಗುಂಪಾಗಬಾರ್ದು ಗೇಟ್ ಬಾಲಿ ಅನ್ನೋದು ಪ್ರಶ್ನೆ ಒಂದಾಗಿರುತ್ತೆ. ಆಮೇಲೆ ಇವ್ರು ಲಾಯರ್ ಡೈಲಿ ಹೋಗ್ತಾರಲ್ಲ ಅಲ್ಲಿ. ಸೊ ಹೋಗ್ದಾಗ ಅವ್ರಿಗೆ ಶಾಮಿಯಾನ ಯಾಕೆ ಹಾಕಿದಾರೆ ಅಂತ ಗೊತ್ತಿದೆಯಲ್ಲ ಅಲ್ಲಿ. ಅವ್ರು ಅಬ್ಜೆಕ್ಷನ್ ಮಾಡ್ಬೋದಿತ್ತಲ್ಲ, ಆ ಥರ ಏನಾದ್ರು ಬೇರೆ ಥರ ಇದ್ದಿದ್ರೆ. ಆ ಥರ ಏನೂ ಇಲ್ಲಮ್ಮ ಅಲ್ಲಿ. ಅದು ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಲಾ ಆ್ಯಂಡ್ ಆರ್ಡರ್ ಅಷ್ಟೇ. ಜನ ಕ್ಯೂರಿಯಾಸಿಟಿಗೆ ಅಲ್ಲಿ ಬಂದು ಸುತ್ತ ನಿಂತ್ಕೊಂಡ್ಬಾರ್ದು. ಯಾಕೆ ಗೋಡೆ 4 ಕಡೆ ಇರುತ್ತೆ, ಪೊಲೀಸ್ ಸ್ಟೇಷನ್ ಗೋಡೆ. ಅದಕ್ಕಿಂತ ಏನು ದೊಡ್ಡ 10 ಗೋಡೆ 10 ಅಡಿ ಇದ್ದಿರಲ್ಲ, 4 feet ಆ ಥರ ಹೈಟ್ ಗೋಡೆಗಳು ಅವೆಲ್ಲ. ಸೊ ಬಂದು ಜನ ಸುತ್ತ ನಿಲ್ತಾರೆ ಏನಾದ್ರು ನೋಡಬೇಕು ಅಂತ. ಅದಕ್ಕೆ ಕವರ್ ಮಾಡಿಬಿಟ್ರೆ ಏನು ಕಾಣ್ತಿದ್ದಾಗ ಸುಮ್ಮನೆ ಹೋಗ್ತಾರೆ. ರೈಟ್, ಗೊತ್ತಾಯ್ತು ಸರ್, ಮಾತಾಡ್ತೀನಿ. ರೈಟ್, ಈ ನಡುವೆ ಈ ಪ್ರಕರಣ ಮುಂದೆ ಹಾಗಾದರೆ ಯಾವ ರೀತಿಯ ತನಿಖೆ ನಡೆಯುತ್ತೆ ಅನ್ನೋದು ಸದ್ಯದ ಕುತೂಹಲ ಆಗಿರಬೇಕು. ಯಾಕಂತ ಹೇಳಿದ್ರೆ ಈಗಾಗಲೇ ಪ್ರಭಾವಿ ಸಚಿವರು ತನಿಖಾಧಿಕಾರಿಗೆ 128 ಸತಿ ಕರೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈ ಕೇಸ್ನಿಂದ ದರ್ಶನ್ ಹೆಸರನ್ನು ಕೈ ಬಿಡಬೇಕು ಅಂತ. ಮಗದೊಂದು ಕಡೆ
ಚಿತ್ರರಂಗದಿಂದ ದರ್ಶನ್ನ ಬ್ಯಾನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಭೆ ಕೂಡ ನಡೆದಿದೆ. ಅಲ್ಲಿ ಯಾವ ರೀತಿಯ ತೀರ್ಮಾನ, ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಬ್ರೇಕ್. ಇದ್ಯಾವ ನ್ಯಾಯ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಈಗಾಗಲೇ ದರ್ಶನ್ ಮೇಲಿರುವಂಥ ಕೇಸ್ ಅಥವಾ ಸಹಚರರ ಮೇಲಿರುವಂಥ ಕೇಸ್ಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ. ಮೀರಾ ಅವರೇ, 302 ಮತ್ತು ಯಾವೆಲ್ಲ ಸೆಕ್ಷನ್ಗಳ ಈತನ ಮೇಲೆ ಮತ್ತು ಈತನ ಸಹಚರ ಮೇಲಿರುವಂಥದ್ದು, ಇದು ಶಿಕ್ಷೆಯ ಪ್ರಮಾಣ ಅಂದಾಗ ಯಾವ ರೀತಿ ಇದೆ ಅಂತ? 302 ಜೊತೆಗೆ 201 ಹಾಕಿದ್ದಾರೆ ಅಂದ್ಕೊಳ್ತೀನಿ ನಾನು. ಹಾಕಿದ್ದಾರೆ. ಇದರಲ್ಲಿ ಪನಿಷ್ಮೆಂಟು ಅಂತಂದರೆ ಲೈಫ್, ರೇರೆಸ್ಟ್ ಆಫ್ ದಿ ರೇರ್ ಕೇಸಲ್ಲಿ ಡೆತ್ ಸೆಂಟೆನ್ಸ್ ಕೂಡ ಇದೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಪೊಲೀಸರು ಒತ್ತಡಕ್ಕೆ ನಾನು ಒಪ್ಕೊಂಡ್ಬಿಟ್ಟೆ ಪೊಲೀಸ್ನವ್ರ ಎದುರುಗಡೆ ಅಂತ ಹೇಳಿ ಕೋರ್ಟಲ್ಲಿ ಇದೇ ಆರೋಪಿಗಳು ಹೇಳುವಂಥ ಸಾಧ್ಯತೆ ಇರುತ್ತೆ. ಇದನ್ನ ಹೆಂಗೆ ತಪ್ಪಿಸ್ಬೋದು ಅಂತ? ಈಗ ಸ್ಟೇಷನಲ್ಲಿ ಈಗ ಪೊಲೀಸರು ಮುಂದೆ ಕೊಟ್ಟಿರ್ತಕ್ಕಂತಹ ಹೇಳಿಕೆ ಅದು ನ್ಯಾಯಾಲಯದಲ್ಲಿ ಗಂಭೀರವಾಗಿ ಅದನ್ನು ತಗೊಳ್ಳೋ ಅಂಥದ್ದಿಲ್ಲ. ನ್ಯಾಯಾಧೀಶರು ಎದುರುಗಡೆ ಏನು ಕನ್ಫೆಸ್ ಮಾಡಿ ಹೇಳೋ ಅಂಥದ್ದಿದೆ, ಅದಕ್ಕೆ ಮಾನ್ಯತೆ ಇದೆ. ಇವು ಸಾಕ್ಷಿಗಳೇ ಆಗಲಿ, ಏನು ಐ ವಿಟ್ನೆಸ್ ಆಗಿರ್ಬೋದು, ಅದೇ ಇದರಲ್ಲಿ ಐ ವಿಟ್ನೆಸ್ ಇಲ್ಲ, ಬಟ್ ಪ್ರಕರಣದಲ್ಲಿ ಹೇಳ್ತಾರೆ ಅದನ್ನು ಯಾರು ಸಾಕ್ಷಿದಾರರನ್ನಾಗಿ ಮಾಡ್ತಾರೆ, ಇದರಲ್ಲಿ ಮಾಜರ್ ವಿಟ್ನೆಸ್ ಮಾಡ್ತಾರೆ, ಅವರೆಲ್ಲರೂ ಏನು ಸ್ಟೇಟ್ಮೆಂಟ್ ಮಾಡ್ತಾರೆ ಅದು ನ್ಯಾಯಾಧೀಶರು ಮುಂದೆ ಕೂಡ ಮುಂದೆ ಪ್ರಕರಣ ನಡೆದಾಗ, ಟ್ರಯಲ್ ನಡೆದಾಗ ಅವ್ರಿಗೆ ಸಮನ್ಸ್ ಆಗಿ ಅವರು ಬಂದು ಆ್ಯಸ್ ಇಟ್ ಈಸ್ ಹೇಗೆ ಇವರು ಪೊಲೀಸ್ ಸ್ಟೇಷನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ್ಯಸ್ ಇಟ್ ಈಸ್ ಕೋರ್ಟ್ ಮುಂದೆನೂ ನ್ಯಾಯಾಧೀಶರು ಮುಂದೆನೂ ಕೊಟ್ಟಾಗ ಅದು ಸ್ಟ್ಯಾಂಡ್ ಆಗುತ್ತೆ ಅಷ್ಟೇ. ಬರೀ ಪೊಲೀಸರ ಮುಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ನ್ಯಾಯಾಲಯದಲ್ಲಿ ಅದನ್ನು ನಂಬಿ ಇದರಲ್ಲಿ ಪನಿಷ್ಮೆಂಟ್ ಆಗುವಂಥದ್ದು ಬರೋದಿಲ್ಲ. ರೈಟ್ ಸರ್, ನೀವು ತಿಳಿಸಿ. ಈಗ ಈ ಪ್ರಕರಣವನ್ನೇ ನಾವು ಕೂಲಂಕುಷವಾಗಿ ನೋಡೋದಾದರೆ 302 ಇದೆ, 201 ಇದೆ. ಸೊ ಈ ತನಿಖೆ ಹೆಂಗೆ ಸಾಗುತ್ತೆ ಅಂತ ಹೇಳಿ, ಯಾಕಂತ ಹೇಳಿದ್ರೆ 17 ಆರೋಪಿಗಳು ಇರೋದ್ರಿಂದಾಗಿ ನಾನು ಮಾಡಿದ್ದೆಲ್ಲ ಇವನು ಮಾಡಿದ್ದು, ನಾನು ನೋಡ್ತಾ ನಿಂತಿದ್ದೆ, ನಾನು ಹೇಳೇ ಇಲ್ಲ ಹೊಡೆಯೋದಕ್ಕೆ, ನಾನು ಜಸ್ಟ್ ಮಾತಾಡಿ ಕಳಿಸಿ ಅಂತ ಹೇಳಿದ್ದೆ, ಕೊಲೆ ಮಾಡಿಬಿಟ್ಟಿದ್ದಾರೆ, ಈ ಥರದ ಹಲವಾರು ಸ್ಟೇಟ್ಮೆಂಟ್ಗಳು ಬರ್ಬೋದು. ಹಾಗಾಗಿ ಈ ತನಿಖೆ ಹೆಂಗೆ ಕೆಲಸ ಮಾಡುತ್ತೆ ಮತ್ತು ಸಾಂದರ್ಭಿಕ ಸಾಕ್ಷಿಗಳು ಇಲ್ಲಿ ಎಷ್ಟು ಮುಖ್ಯ ಅಂತ? ಇಲ್ಲಿ ಈ ಕೇಸ್ ಪೂರ ಸಾಂದರ್ಭಿಕ ಸಾಕ್ಷಿಗಳೇ. ಹೌದಾ? ಈ ಕೇಸ್ ಪೂರ ಡಿಪೆಂಡ್ ಆಗಿರೋದೆ ಸಾಂದರ್ಭಿಕ ಸಾಕ್ಷಿಗಳ ಆಧಾರದ ಮೇಲೆ. ಈಗ ಒಂದು ಅಡುಗೆ ಮಾಡೋದಕ್ಕೆ ತೀರ್ಮಾನ ತಗೊಂಡ್ರೆ ಯಾರ್ಯಾರು ತರಕಾರಿ ತರಬೇಕು ಅಂತ ವಿಚಾರ ಒಂದು ಕಡೆ ಆದರೆ ತಂದ ಮೇಲೆ ತರಕಾರಿ ಹೊಡಿಯೋನೊಬ್ಬ, ಒಂದು ಮದುವೆಯಲ್ಲಿ ಹೇಳೋದು ತರಕಾರಿ ಹೊಡಿಯೋನೊಬ್ಬ, ಸಾರು ಮಾಡೋನೊಬ್ಬ, ಸ್ವೀಟ್ ಮಾಡೋನೊಬ್ಬ, ಹಿಂಗೆಲ್ಲ ಬೇರೆ ಬೇರೆ ಇರುತ್ತೆ. ಆದರೆ ಬಡಿಸ್ಬೇಕಾದ್ರೆ ಬಡಿಸೋರು ಅದೆಲ್ಲದೂ ಸೇರಿಸಿ ಬಡಿಸ್ತಾರೆ. ಸೊ ಹಾಗಾಗಿ ಐವೋ ಎಲ್ಲ ವರ್ಕನ್ನು ಡಿವಿಷನ್ ಆಗಿ ತಗೊತಾರೆ. ಇದು ಸ್ವಲ್ಪ ಸೆನ್ಸಿಟಿವ್ ಆಗಿರೋದ್ರಿಂದ ಎಲ್ಲನೂ ಯಾರ್ಯಾರ ಪಾತ್ರ ಏನೇನಿದೆ ಅನ್ನೋದನ್ನು ಅಲ್ಲಿ ವರ್ಕೌಟ್ ಆಗುತ್ತೆ. ಅಂದರೆ ಸೆಪ್ರೇಟಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರಾ ಎಲ್ಲರನ್ನೂ? ಅದೇ ಸಪ್ರೇಟಾಗಿ ಮಾಡಬೇಕಿದು. ಈಗ ನೋಡಿ, ಈಗ ಅದು ಚಿತ್ರದುರ್ಗಕ್ಕೆ ರಾಘವೇಂದ್ರ ಇನ್ನೊಬ್ರು ಕರ್ಕೊಂಡು ಹೋಗಿದ್ದಾರೆ. ಯಾಕೆಂದರೆ ಅವನು ಅಲ್ಲಿಂದ ಕರ್ಕೊಂಬರಕ್ಕೆ ಎಲ್ಲ ಹೊರಟವ್ರು ಯಾರು, ಅವರು ಅಷ್ಟೇ ಆ ವಿಚಾರಕ್ಕೆ ಬೇಕಾಗ್ತಾರೆ ಅಲ್ಲಿ. ದರ್ಶನ್ ಕರ್ಕೊಂಡು ಹೋಗಿಲ್ಲ ಅಲ್ಲಿಗೆ, ಅದು ಇನ್ಯಾರನ್ನು ಕರ್ಕೊಂಡು ಹೋಗಿಲ್ಲ. ಅವ್ರು ಯಾರು 4 ಜನ ಅಲ್ಲಿ ಹೋಗಿ ಅವ್ರು ಏನು ಹೇಳಿ ಕರ್ಕೊಂಬಂದರು ಅವ್ರನ್ನಷ್ಟೇ ಮಾಜರಿಗೆ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಹೆಣ ಎಸೆಯೋತಕ್ಕೆ 3 ಜನ ಕರ್ಕೊಂಡು ಹೋಗಿದ್ರು. ಅವ್ರು ಆ ಹೆಣ ಎಸೆಯಕ್ಕೆ ಹೋದವ್ರನ್ನ ಮಾತ್ರ ಅಲ್ಲಿ ಕರ್ಕೊಂಡು ಹೋಗಿದ್ರು. ಇಲ್ಲಿಗೆ ಎಲ್ಲರನ್ನೂ ಶೆಡ್ ಹತ್ರಕ್ಕೆ ದರ್ಶನ್ನು ಕರ್ಕೊಂಡು ಹೋಗಿದ್ರು, ಪವಿತ್ರನೂ ಕರ್ಕೊಂಡು ಹೋಗಿದ್ರು. ಯಾಕೆಂದರೆ ಅವರು ವಿಸಿಟ್ ಮಾಡಿದ್ರು ಅಲ್ಲಿ. ಸೊ ಯಾವ ಜಾಗದಲ್ಲಿ ಕಟ್ಟಾಕಿದ್ರು, ಏನು ಮಾಡಿದ್ರು ಅಂತ ಅವ್ರಿಗೂ ಹೇಳೋಕೆ ಅಧಿಕಾರ, ಅಂದರೆ ನಾಲೆಡ್ಜ್ ಇದೆ. ಸೊ ಅದಕ್ಕೆ ಅವ್ರನ್ನ ಇಲ್ಲಿ ಕರ್ಕೊಂಡು ಹೋದ್ರು. ಸೊ ಆಯಾ ಪಾತ್ರದವ್ರನ್ನ ಅಲ್ಲಿ ಮಾಜರಲ್ಲಿ ಸೇರಿಸ್ತಾ ಹೋಗ್ತಾರೆ. ಸೊ ತನಿಖೆಯಲ್ಲಿ ಅದೇ ಇರೋದು ವಿಚಾರ. ಸೊ ಎಲ್ಲರ ಪಾತ್ರ ಯಾರ್ಯಾರ್ದು ಎಷ್ಟೆಷ್ಟು ಅನ್ನೋದು ಡಿವಿಷನ್ನಲ್ಲಿ ಮಾಡ್ತಾ ಹೋಗಿ ಆಮೇಲೆ ಅದನ್ನೆಲ್ಲ ಕ್ರೋಢೀಕರಿಸ್ತಾರೆ, ಅದೆಲ್ಲ ಒಟ್ಟಿಗೆ ತರ್ತಾರೆ. ಆವಾಗ ಅಲ್ಲಿಂದ ಕರ್ಕೊಂಬಂದವ್ರು ಯಾರು, ಇಲ್ಲಿ ಕೂಡ ಹಾಕ್ದವ್ರು ಯಾರು, ಒಳಗೆ ಹೋದಾಗ ಅವ್ರನ್ನ ಕಟ್ಟಾಕ್ದವ್ರು ಯಾರು, ಹೊಡೆದವ್ರು ಯಾರು, ಇವ್ರು ಯಾವಾಗ ಬಂದು ಇವ್ರೇನು ಮಾಡಿದ್ರು, ಇದೆಲ್ಲ ಒಂದು. ಅವಾಗ ಸತ್ತದ್ದು ಯಾರು ನೋಡಿದ್ದು ಫಸ್ಟು, ಸತ್ತಿದ್ದು ಯೋಚನೆ ಆದಮೇಲೆ ಏನು ಮತ್ತೆ ಪ್ಲ್ಯಾನ್ ಮಾಡಿದ್ರು, ಅದನ್ನು ಆಚೆ ಕೇಸಿಗೆ 3 ಜನ ಬೇರೆಯವ್ರನ್ನ ಕರೆಸ್ಕೊಂಡ್ರು. ಸೊ ಆ ಸ್ಟೆಪ್ಪಲ್ಲಿ ಅವ್ರು ಬರ್ತಾರೆ. ಹೀಗೆ ಅವ್ರ ಪಾತ್ರಗಳು ಅಲ್ಲಿ ಎಕ್ಸ್ಪ್ಲೈನ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಸೇರಿಸಿದಾಗ ನಿಮಗೆ ಇವನ್ನ ಕರ್ಕೊಂಬಂದು ಹಿಂಗೆ ಮಾಡಿ ಸಾಯಿಸಿ ಆಮೇಲೆ ತಗೊಂಡು ಹಿಂಗೆ ಹೆಸರು. ಆದ್ರೆ ನಂಗೆ ಈಗ ಬರೋ ಡೌಟ್ ಏನು ಅಂದರೆ ಸರ್, ಈಗ ಆರೋಪಿ ಸ್ಥಾನದಲ್ಲಿರುವಂಥ ದರ್ಶನ್ ಮತ್ತು ಸಹಚರರು ಈ ಕ್ಷಣಕ್ಕೂ ಕೂಡ ವಿಚಾರಣೆ ಸಂದರ್ಭದಲ್ಲಿ ಕೆಲವರೇನೋ ನಮ್ಗೆ ಯಾರೋ ಹೇಳಿದ್ರು ಮಾಡಿದ್ವಿ ಈ ಥರದ್ದೇನೋ ಹೇಳಿದ್ರು, ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅನ್ನೋ ಸ್ಟೇಟ್ಮೆಂಟೇ ಕೊಟ್ಟಿರೋದ್ರಿಂದಾಗಿ 99 ಅಕ್ಯೂಸ್ಡ್ ಯಾವುದೇ ಕೇಸಲ್ಲಾಗಿರಲಿ ಯಾರು ನಾನು ಮಾಡಿದ್ದೀನಿ ಅಂತ ಒಪ್ಕೊಳೋದಿಲ್ಲ. ಇಲ್ಲ ಐ ವಿಟ್ನೆಸ್ ಹೇಳಿದ್ರ ಮೇಲೆ ಕೋರ್ಟ್ ತೀರ್ಮಾನಕ್ಕೆ ಬರ್ತವೆ. ಇಲ್ಲ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಏನು ಐವಾಗ ತಗೊಂಡೋಗಿ ಕೋರ್ಟ್ ಮುಂದೆ ಇಡ್ತಾರೆ. ಇವನು ಅವತ್ತು ಅಲ್ಲಿದ್ದ, ಇವನು ಇಂಥ ಕಡೆಯಿಂದ ಇಲ್ಲಿಗೆ ಬಂದ, ಇವನ ಇಂಥವ್ರ ಹತ್ರ ಮಾತಾಡ್ದ, ಇವ್ರಿಗೆ ಇಷ್ಟು ದುಡ್ಡು ಕೊಟ್ಟ,
ಇಲ್ಲಿ ಕೂತ್ಕೊಂಡು ಊಟ ಮಾಡಿದ್ರು, ಇದೆಲ್ಲ ವಿಚಾರಗಳನ್ನ ಕೋರ್ಟ್ ಮುಂದೆ ಇಟ್ಟಾಗ ಕೋರ್ಟು ಅವನಲ್ಲಿ ಹೋಗಿರೋದು ನಿಜ, ಅಲ್ಲೆಲ್ಲರ ಜೊತೆ ಮಾತಾಡಿರೋದು ನಿಜ, ಎಲ್ಲರ ಜೊತೆ ಊಟ ಮಾಡಿರೋದು ನಿಜ, ಸೊ ಅವ್ರಿಗೆ ದುಡ್ಡು ಕೊಟ್ಟಿರೋದು ನಿಜ, ಇದೆಲ್ಲದನ್ನು ತಗೊಂಡಿರ್ತಾವಲ್ಲ ಅದ್ರ ಮೇಲೆ ಕೋರ್ಟ್ ಬಿಲೀವ್ ಮಾಡುತ್ತೆ. ಸೊ ಇವನು ಅಲ್ಲಿ ಇದ್ದಿದ್ದು ನಿಜ ಅಂತ ಫಸ್ಟ್ ಪ್ರೂವ್ ಮಾಡ್ಕೊಳುತ್ತೆ. ಈಗ ಈ ಕೇಸಲ್ಲಿ ನಾನು ಹೇಳ್ತಾ ಇದ್ದೆ, ಏನು ಆ ಲೇಡಿ ಪವಿತ್ರ ಗೌಡ ಇವ್ರದ್ದು ವಿಚಾರದಲ್ಲಿ ಇವನು ಅಷ್ಟೊಂದು ಸ್ಟ್ರಾಂಗ್ ಮೋಟಿವ್, ಅವ್ರನ್ನ ಕರೆಸಲೇಬೇಕು, ಅವನಿಗೆ ವಾರ್ನ್ ಮಾಡಬೇಕು ಅನ್ನೋ ಮಟ್ಟದ ಒಂದು ವಿಚಾರ ಆಗಬೇಕು ಅಂದರೆ ಇವರಿಬ್ಬರು ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ. ಅದು ಅಯ್ಯವಾಗಿ ಬಿಟ್ಟಿದ್ದ ವಿಚಾರ. ಈಗ ಅವ್ರು ಸ್ಟ್ರಾಂಗ್ ಆಗಿ ಇವ್ರ ರಿಲೇಷನ್ಶಿಪ್ ಅಷ್ಟೊಂದು ಇದೆ ಅಂದರೆ, ಯಾಕಂದರೆ ಹೆಂಡ್ತಿನೋ ಅಕ್ಕನೋ ತಂಗಿನೋ ತಾಯಿಗೋ ಯಾರಾದ್ರೂ ಹಿಂಗೆ ಮಾಡಿದ್ದಾರೆ, ಅವಾಗ ಅವನು ಆ್ಯಕ್ಟ್ ಮಾಡಿದರೆ ಅವಾಗ ನೀವು ಎಸ್ಟಾಬ್ಲಿಷ್ ಮಾಡೋವಂಥದ್ದು ಏನಿರೋದಿಲ್ಲ. ಯಾಕಂದರೆ ಹೆಂಡ್ತಿ ಅಂತ ಗೊತ್ತಿರುತ್ತೆ, ಅಕ್ಕ ಅಂತ ಗೊತ್ತಿರುತ್ತೆ, ತಂಗಿ ಅಂತ ಅವ್ರಿಗೆಲ್ಲ ಈ ಥರ ಹರಾಸ್ ಮಾಡಿದ್ದ, ಅದಕ್ಕೆ ಹಿಂಗೆ ಹಿಡ್ಕೊಂಬಂದು ಹೊಡೆದ್ರು ಅಂತ ಪ್ರಶ್ನೆ ಬಂದ್ಬಿಡುತ್ತೆ. ಇವಳು ಆ ಥರದ ಲೇಡಿ ಅಲ್ಲ, ಇವಳು ಇದು ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ಶಿಪ್ ಇರೋದು. ಸೊ ಇದನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಇವಳ ಮೇಲೆ ಅಷ್ಟೊಂದು ಅವನಿಗೆ ಆಸಕ್ತಿ ಇತ್ತು, ಇವಳ ಬೈಂಡಿಂಗ್ ತುಂಬ ಇತ್ತು. ಸೊ ಅವಳಿಗೆ ನೋವಾಗಿರೋದಕ್ಕೆ ಇವನು ತುಂಬ ಹರ್ಟ್ ಆಗಿದೆ, ಅದಕ್ಕೆ ಈ ಥರ ಹ್ಯಾಂಡ್ಲ್ ಮಾಡೋ ಮಟ್ಟಕ್ಕೆ ಹೋದ ಅನ್ನೋದನ್ನ ಪ್ರೂವ್ ಮಾಡೋಕ್ಕೆ ಅವ್ರ ರಿಲೇಷನ್ಶಿಪ್ ಪ್ರೂವ್ ಮಾಡ್ಬೇಕು ಫಸ್ಟು. ಅದು ಪ್ರೂವ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಆ ಮೆಸೇಜನ್ನು ಪವನ್ ಅನ್ನೋರು ಹೇಳೋದು, ಇವಳೆಲ್ಲ ಹೇಳೋದು, ಪವಿತ್ರ ಹೇಳೋಕ್ಕೋಗಲ್ಲ, ದರ್ಶನ್ಗೆ ಹೇಳಿದ್ರೆ ಆ್ಯಕ್ಟ್ ಮಾಡ್ತಾರೆ ಅಂತ ಫೆಬ್ರವರಿಯಿಂದ ಇದು ನಡೀತಾ ಇರುತ್ತೆ. ಈಗ ಅವರು ಹುಡುಗರೇ ಫೇಕ್ ಅಕೌಂಟನ್ನು ಟ್ರೇಸ್ ಮಾಡ್ತಾರೆ. ಆ ಟ್ರೇಸ್ ಮಾಡಿದಾಗ ಇಂಥವನು ಅಂತ ಇವ್ರಿಗೆಲ್ಲ ಗೊತ್ತಾಗುತ್ತೆ. ಆವಾಗ ಪವನ್ ಅನ್ನೋನು ಆಕೆಗೆ ಹತ್ತಿರದಲ್ಲಿ ಲಿಂಕಲ್ಲಿರೋ ಹುಡುಗ, ಆ ಹುಡುಗ ಇವ್ನಿಗೆ ಹೇಳ್ಬಿಡ್ತಾನೆ ದರ್ಶನ್ಗೆ, ಅಕ್ಕನಿಗೆ ಹಿಂಗೆ ತೊಂದರೆ ಮಾಡ್ತಾನೆ. ಆವಾಗ ಇವನು ಅವಳ ಮೇಲೆ ಅಷ್ಟೊಂದು ಪ್ರೀತಿ ಆ ವಿಶ್ವಾಸ ಏನು ಇದೆಯಲ್ಲ, ಅದು ಇನ್ನು ಆ್ಯಕ್ಟ್ ಮಾಡೋಕ್ಕೆ ಆ ಚಿತ್ರದುರ್ಗದ ಹುಡುಗನ್ನ ಬಳಸ್ಕೊಂತಾನೆ ಸ್ಟಾರ್ಟ್. ನಿಮ್ಮೂರ್ನೇ ಹುಡುಗ ನೋಡೋನು ಹ್ಯಾಂಡ್ಲ್ ಮಾಡಬೇಕು, ಅವ್ನೇನ ಮಾಡಿ ಕರ್ಕೊಂಬ, ಇವಳಿಗೆ ಸಮಾಧಾನಕ್ಕೆ ಅವಳ ಮುಂದೆ ಒಂದು ನಾಲ್ಕು ಹೊಡೆದೋ ಬಡ್ದೋ ಮಾಡಬೇಕು ನಾವು ಉದ್ದೇಶ ಅಂತಲೇ ಸ್ಟಾರ್ಟಲ್ಲಿ ಆಗಿರೋದಲ್ಲಿ. ಈ ಕೇಸಲ್ಲಿ ಯಾರು ಅವನ್ನ ಕೊಲ್ಲಬೇಕು ಅನ್ನೋ ಉದ್ದೇಶ ಏನೋ ಕಾಣ್ತಿಲ್ಲ. ಇಲ್ಲಿ ವಾರ್ನ ಮಾಡಬೇಕು, ಒಂದು ನಾಲ್ಕು ಬಿಗಿಬೇಕು ಅನ್ನೋ ಪ್ರಶ್ನೆಲ್ಲೇ ಕರ್ಕೊಂಬಂದಿರೋದು. ಆದರೆ ಹೊಡೆಯೋ ಹೇಟ್ಗಳು, ಎಲ್ಲೆಲ್ಗೋ ಹೊಡೆಯೋ ಹೇಟ್ಗಳು ಹೆಂಗೆ ಎಂಡಾಗುತ್ತೆ ಅಂತ ಅವ್ರಿಗೆ ಯೋಚನೆ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಅದರಲ್ಲೆಲ್ಲ ಕುಡಿದಿರೋರು ತುಂಬ ಇದ್ರು. ಅಲ್ಲ ಸರ್, ಈಗ ನಾನು ನನ್ನ ಪ್ರಭಾವದಲ್ಲಿ ನಾನು ಯಾರನ್ನೋ ಹೆದರಿಸ್ತೀನಿ ಅಂತ ಕಾನೂನು ಕೈ ಕಿತ್ಕೊಳ್ಳೋದು ಯಾರು ತಪ್ಪೆ ಇಂಥದ್ದು ನೂರ ನಡೀತಾ ಇರುತ್ತಮ್ಮ. ಕಾನೂನಿಗೆ ಗೊತ್ತಾಗೋದು ಕೆಲವು. ಅಲ್ಲ ಸರ್, ಎಷ್ಟು ಸುಲಭ, ಹಿಂಗೇನೋ ಆಗಿದೆ ಅಲ್ಲೇ ಚಿತ್ರದುರ್ಗದ ಒಬ್ಬ ಇನ್ಸ್ಪೆಕ್ಟರ್ ಫೋನ್ ಮಾಡ್ಬಿಟ್ಟು, ನೋಡಿ ಅಣ್ಣ ಹಿಂಗೇನೋ ಆಗ್ತಿದೆ ಅಂತ ಸ್ವಲ್ಪ ವಿಚಾರಿಸ್ಕೊಳ್ಳಿ. ಎಲ್ಲ ಸಣ್ಣ ಕಾಮನ್ ಸೆನ್ಸ್ ಇರೋನ್ಗೂ ಗೊತ್ತಿರೋ ವಿಚಾರ ಇದು. ಇವನಿಗೆ ಅಹಂಕಾರ, ದಾಷ್ಟ್ಯತನ ಅಲ್ಲ, ಇದೆಲ್ಲ ನೋಡಿ ನಿಮಗೆ ಗೊತ್ತಿಲ್ಲ. ನಾನೇ ಐ ಆಮ್ ದಿ ಆಫೀಸರ್ ಹೂ ಹೆಲ್ಪ್ಡ್ ಹಿಮ್ ಇನ್ ದಿ ಇಸ್ ವೈಫ್ ಪ್ರಾಬ್ಲಮ್. ಹೈಕೋರ್ಟ್ವರೆಗೂ ರಾಜಿ ಆಗೋಕ್ಕೆ ನಾನೇ ಅದನ್ನು ಸರ್ವ್ ಮಾಡಿಸಿ, ಅದು ಅವ್ರ ವೈಫ್ ದಿನ ಬಂದು, ನಾನು ಉಪ್ಪಾರಪೇಟೆ ಇನ್ಸ್ಪೆಕ್ಟ್ರು, ದಿನ ಬಂದು ನಮ್ಮ ಹತ್ರ ಕೂತ್ಕೊಂತಿತ್ತು ಅವ್ರ ಲಾಯರ್ ಸಮೇತ. ಆ ಒಂದು 15 ದಿವಸ ಅದಕ್ಕೆ ವರ್ಕೌಟ್ ಮಾಡಿ ಈತನ ಕಡೆಯಿಂದ ನನಗೆ ಅಪ್ರೋಚ್ ಆಗಿತ್ತು. ಆ ಇದರಲ್ಲಿ ದುನಿಯಾ ವಿಜಯ್ ಆತನ ಮಧ್ಯಸ್ಥಿಕೆ ನನ್ನ ಹತ್ರ. ಸೊ ಅವರೆಲ್ಲ ಸೇರ್ಕೊಂಡು ನನಗೆ ಇದು ಮಾಡಿ ಇವ್ರಿಗೆ ಸಹಾಯ ಮಾಡೋಕ್ಕೆ, ತಿರ್ಗಿ ಅವ್ರ ಹೆಂಡ್ತಿನೂ ಒಪ್ಕೊಂಡಿದ್ದರಿಂದ ಇಬ್ಬರನ್ನು ಮಾತಾಡ್ಸೋಕ್ಕೆ ವ್ಯವಸ್ಥೆ ಮಾಡಿಸಿ ರಾಜಿ ಮಾಡಿಸಿ ಕೇಸ್ ಹೈಕೋರ್ಟಲ್ಲಿ ವಿತ್ಡ್ರಾ ಆಗಿತ್ತು. ಆ ಸ್ಟೇಜ್ ಪೂರಾ ನನ್ನ ಹತ್ರನೇ ನಡೆದಿದ್ದು 20 ದಿವಸ ಅವಾಗ. ಅದಾದ ಮೇಲೆ ನನ್ನ ಹತ್ರ ಸಂಪರ್ಕ ಇದ್ದ ಹುಡುಗನು ನನ್ನ ಊರಿಗೂ ಬಂದಿದ್ದ, ಅಣ್ಣನ ಮಗಳ ಮದುವೆಗೆ ಬಂದಿದ್ದ. ಇಲ್ಲ, ಆತನಿಗೆ ಏನಿತ್ತು ಅಂದರೆ ಬಡತನದಲ್ಲಿ ಬೆಳೆದಿದ್ದ, ಕಷ್ಟನೂ ಪಟ್ಟಿದ್ದ. ಸ್ವಲ್ಪ ಫೇಮು ನೇಮು 2001ರಲ್ಲಿ ಅವನಿಗೆ ಶುರುವಾಗಿತ್ತದು. 2006-07 ಅಷ್ಟೊತ್ತಿಗೆ ಸ್ವಲ್ಪ ಬಂತು ಅವನಿಗೆ, 2006-07ಕ್ಕೆ. ಬಟ್ 2013-14 ಅಷ್ಟೊತ್ತಿಗೆ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. 13-14 ಅಷ್ಟೊತ್ತಿಗೆ ಜಾಸ್ತಿ ಆಗಿತ್ತು. ಆವಾಗ ವೈಫ್ ಇದಾಗಿತ್ತು, ಇವನು ಎಕ್ಸ್ಟ್ರಾ ಮ್ಯಾರಿಟಲ್ ಅವಾಗಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದೆಲ್ಲ ಒಂದಲ್ಲ ಎರಡಲ್ಲಿ ಇನ್ನೊಂದು ಯಾರ್ಯಾರ ಜೊತೆ ಎಮ್ಮ ಜಗಳ ಆಡೋದು ಅದೆಲ್ಲ ವಿಚಾರ ಬಂದಿತ್ತು. ಸೊ ಅವನಿಗೆ ಅದನ್ನು ಕೂರಿಸಿ ಹೇಳಿದ್ವಿ ನಾವು, ಇದೆಲ್ಲ ಬಿಟ್ಟು. ಹೆಂಗೆ ಓಕೆ ಈ ತರ ಅಲ್ಲ, ಒಂಥರ ಮಾತಾಡೋ ಸ್ಟೈಲೇ ಬೇರೆ ಅವನು.
ಒಂಥರ ಎಲ್ಲ ಜ್ಞಾನ ಜಾಸ್ತಿ ಐತೆ ಅನ್ನೋ ಥರದಲ್ಲಿ ವರ್ತನೆ ಒಂದು. ಆ ವರ್ತನೆಗಳಲ್ಲೂ ನಾವು ಬುದ್ಧಿ ಹೇಳಿದ್ದೀವಿ. ಅವ್ರ ತಮ್ಮನ ಮೂಲಕ ಹೇಳ್ಸಿದ್ದೀವಿ. ಅವ್ರ ತಮ್ಮ ಒಳ್ಳೆಯವನು, ಅವನು ಪಾಪ ಅವನು ದೂರ ಇಟ್ಬಿಟ್ಟ. ನಾನು ಕಳೆದ 2 ವರ್ಷ ತಮ್ಮ ಸಿಕ್ಕಿದಾಗ ಒಂದು ಸ್ಟುಡಿಯೋ, ಒಂದು ಫಿಲಮ್ ಟೇಕಾಫ್ ಹೋದಾಗ ನಾನು ಗೆಸ್ಟಾಗಿ ಅವನೇ ಬಂದು ಪಾಪ ಕಾಲಿಗೆ ನಮಸ್ಕಾರ ಮಾಡಿ, ಯಾಕಂದ್ರೆ ಅದು ಅಣ್ಣಂಗೆ ಸಹಾಯ ಮಾಡಿದ್ದೆಲ್ಲ ಗೊತ್ತು ಅವನಿಗೆ. ನಾನು ಬಂದು ಹೇಳ್ದೆ ಏನಪ್ಪ ಅಂದಾಗ, ಇಲ್ಲ ಅಣ್ಣ ನಮ್ಮ ದೂರ ಇದ್ದೀವಿ ಹಿಂಗೆ ನೋಡಿ. ಮಂಡ್ಯದ ಅಕ್ಯೂಸ್ ಹುಡುಗ ಒಬ್ಬ ಇದ್ದಾನೆ, ಇದರಲ್ಲಿ ಚನ್ನಪಟ್ಟಣದವ್ರು ಇದ್ದಾನೆ. ಅವ್ರ ತಾಯಿದಿರು ನಮ್ಮ ಮಗ ಆ ಥರದವನಲ್ಲ, ಒಳ್ಳೆ ಹುಡುಗ, ಇದು ಯಾಕೆ ಅವನ್ನ ಈ ಥರ ಆಗ್ಬಿಡ್ತು ಅಂತ ತಮ್ಮ ಮಗನ ಬಗ್ಗೆ ಡಿಫೆನ್ಸ್ ಮಾಡ್ತಾ ಇರೋದನ್ನ ನೀವು ನೋಡಿದ್ದೀರ. ವೇರಾಸ್ ಇನ್ ದಿಸ್ ಈಸ್ ಫ್ಯಾಮಿಲಿ, ಇವನ್ ವೈಫ್ ಆಗಲಿ, ಇವನ ತಾಯಿ ಆಗಲಿ, ಯಾರು ಮುಂದೆ ಬಂದು ನಮ್ಮ ಮಗ ಒಳ್ಳೆಯವನು, ನನ್ನ ಗಂಡ ಒಳ್ಳೆಯವನು ಅಂತವನ್ನೆಲ್ಲ ಅಂತ ಹೇಳಿದ್ದು ಒಂದು ಎಲ್ಲೂ ಬರಲಿಲ್ಲ. ನೋಡಿದ್ರೆ ಎಲ್ಲೂ ಬಂತ ಬರಲಿಲ್ಲ. ಯಾಕೆಂದರೆ ಅವನ ಕ್ಯಾರೆಕ್ಟರ್ ಅಷ್ಟು ಆಗಿತ್ತು. ಅದಕ್ಕೆ ನಾನು ಹೇಳಿದೆ, ಇಫ್ ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಇಫ್ ವೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಲಾಸ್ಟ್. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ಹೌದು ಹೌದು ಹೌದು. ಸರಿ, ಇನ್ನೊಂದು ಪ್ರಶ್ನೆ ಇದೆ, ನಾನು ಕೇಳ್ಬಿಡ್ತೀನಿ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ ನೋಡಿ, ಅದು ಎಷ್ಟರ ಮಟ್ಟಿಗೆ ಸಾಕ್ಷಿ? ಅದೇ ತುಂಬಾ ಸ್ಟ್ರಾಂಗ್ ಎವಿಡೆನ್ಸ್ ಅಲ್ಲ? ಹೌದಲ್ವಾ, ಸ್ಟ್ರಾಂಗ್ ಎವಿಡೆನ್ಸ್. ಕೊಲೆ ಇದೇ ತರ ಈ ಕಾರಣಕ್ಕೆ ಆಗಿದೆ ಅಂತ ಹೇಳೋದು ಅದೊಂದೇ ಇದಾಗಲಿ. ಆ ಗಾಯಗಳಿಂದಲೇ ಆಗಿದೆ, ಆ ಮರ್ಮಾಂಗ ಕೊಡದ ಏಟಿಂದಲೇ ಸತ್ತಿದ್ದಾನೆ. ಸೊ ಅಲ್ಲಿಗೆ ಆ ಮರ್ಮಾಂಗ ಯಾರು ಹೊಡೆದ್ರು ಅಂತ ನೆಕ್ಸ್ಟ್ ಸ್ಟೆಪ್ ಈಗ ಬರುತ್ತಲ್ಲ, ಅಲ್ಲಿ ಇಂಟ್ರಾಗೇಷನ್ ಆಗಿರುತ್ತೆ, ಕನ್ಫ್ರಂಟೇಷನ್ ಆಗುತ್ತೆ, ಸಪ್ರೇಟ್ ಇಂಟ್ರಾಗೇಷನ್ ಆಗುತ್ತೆ. ಅನುಮಾನ ಬಂದಾಗ ಯಾರ್ಯಾರ್ದು ಡಿಫ್ರೆನ್ಸ್ ಇರುತ್ತೆ ಅವ್ರಿಬ್ಬರನ್ನ ಎದುರ್ಕೊಂಡು ಮಾತಾಡಿಸ್ತೀವಿ ನಾವು. ಫೈನಲಿ ಯಾರು ಬರ್ತಾರೋ ಕನ್ಫ್ರಂಟೇಷನ್ ಅಂತ ಹೇಳ್ತಾರೆ. ಅವಾಗ ಅವನು ಇಲ್ಲ ನಾನು ಹಂಗಲ್ಲ ಹೇಳಿದ್ದು ಹಿಂಗೆಲ್ಲ ಅಂತ ಅವರೇ ಮಾತಾಡಿಸ್ ಅಲ್ಲಿ ಬಾಯ್ ಬಿಡ್ತಾರೆ. ಸೊ ಅದು ಕನ್ಫ್ರಂಟೇಷನ್ ಅಂತ ನಾವು ಇದೆಲ್ಲದು ಇನ್ವೆಸ್ಟಿಗೇಷನ್ ಅಲ್ಲಿ ಬರುತ್ತೆ. ಹಾಗಾಗಿ ಆ ಹೊಡೆದವನ ಯಾರು ಜೋರಾಗಿ ಓದ್ದ, ಯಾರು ಕಡಿಮೆ ಓದ್ದ ಎಲ್ಲ ಅಲ್ಲಿ ಬರುತ್ತೆ, ಫಿಲ್ಟರ್ ಅಲ್ಲಿವರೆಗೂ ಆಗುತ್ತೆ. ರೈಟ್. ಫೈನಲಿ ಆ ಸ್ಟೇಜಲ್ಲಿ ಮೇ ಬಿ ದರ್ಶನ್ ಹೊರಗೆ ಬರ್ಬೋದೇನೋ ಅಂತ. ಬರಬೇಕಾಗುತ್ತೆ ಅವ್ರ ಮೇಲೆ ಮರ್ಡರ್ ಕೇಸೇ ಇರೋದ್ರಿಂದಾಗಿ ಅಲ್ಲ, ಅವರೇ ಅಲ್ಲಿ ಕರ್ಸಿದ್ದು ಇಲ್ಲಿಗೆ, ಅದು ಮೇನ್ ಆಗುತ್ತೆ. ಹೌದು, ಓಕೆ, ವೆರಿ ನೈಸ್ ವೆರಿ ನೈಸ್. ಈ ಇನ್ಸಿಡೆಂಟ್ಗೆ ಸ್ಟಾರ್ಟ್ ಆಗಿದೆ ಅಲ್ಲೆಲ್ಲ. ಕರೆಕ್ಟ್. ನೀವು ಎಂಡು ಏನಾಯ್ತು ಅನ್ನೋದಕ್ಕೆ ಜವಾಬ್ದಾರಿ ನೀನೇ ಆಗ್ತೀಯ. ಹೌದು, ಮೂಲ ಬೇರು. ಹೌದು, ಇವರೆಲ್ಲರೂ ಹಂಗೆ ಜವಾಬ್ದಾರಿ ಆಗೋದು. ಸೂಪರ್. ಓಕೆ. ಆ ಕಿಡ್ನಾಪ್ ಸೆಕ್ಷನ್ ಇದ್ರಲ್ಲಿ ಸೇರಿಲ್ಲ, ಕಿಡ್ನಾಪ್ ಸೆಕ್ಷನ್ ಸೇರುತ್ತೆ. ಅಲ್ಲಿ ರಾಂಗ್ಫುಲ್ ಕನ್ಫೈನ್ಮೆಂಟು ಅದು ಸೆಕ್ಷನ್ ಸೇರುತ್ತೆ. ಅದು ಸರ್, ನನಗೆ ರಾಜಕೀಯ ವ್ಯಕ್ತಿಗಳ ಪ್ರಭಾವ ಬೇರೆ ಇದೆಯಂತಲ್ಲ, ಅದೆಲ್ಲ ಇದ್ರೂ ಕೇಳ್ತೀವಪ್ಪ ನಾವು, ಹೂ ಅಂತೀವಿ. ಏನ್ ಕೆಲಸ ಅದು ಮಾಡ್ಲೇಬೇಕು. ಯಾವಾಗಲೂ ಅಷ್ಟೇನೆ. ನಿಮ್ಗೆ ಗೊತ್ತಾಗುತ್ತೆ ಡ್ಯೂ ಕೋರ್ಸ್ ಅಲ್ಲಿ ಅವ್ನು ಎಷ್ಟು ಸುಲಭವಾಗಿ ಬರಕ್ಕಾಗಲ್ವಾ, ಏನು ನಿಮ್ಗೆ ಅರ್ಥ ಆಗುತ್ತೆ. ಈ ಸ್ಟೇಜಲ್ಲಿ ಏನ್ ಹೇಳಿದ್ರು ಅನುಮಾನಗಳು ತುಂಬಿಕೊಂಡಿರೋದ್ರಿಂದ ಕನ್ವಿನ್ಸ್ ಮಾಡೋದು ಕಷ್ಟ. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಲ್ಟಿಮೇಟ್ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀರಿ. ರೈಟ್. ಕೋರ್ಟ್ ಅಂದಾಗ ನೋಡಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟು ಮತ್ತು ದರ್ಶನ್ ಅಂದಾಗ ಅವರ ಇತಿಹಾಸ ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಅದನ್ನೆಲ್ಲ ಪರಿಗಣಿಸುತ್ತೆ. ಯಾಕೆಂದರೆ ಅವ್ರದ್ದು ಅವಾಂತರ ಒಂದಲ್ಲ ಎರಡಲ್ಲ, ಸರ್ ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಬೇಕಾದಷ್ಟು ಅವಾಂತರಗಳಿರೋದ್ರಿಂದ ಹೇಗೆ ಪರಿಗಣಿಸುತ್ತೆ ಅಂತ. ಫಸ್ಟ್ ಅಫೆಂಡರ ಅನ್ನೋದು ಕೂಡ ನೋಡ್ತಾರೆ. ಅಂದರೆ ಮೊದಲನೇ ಬಾರಿ ಇವ್ರ ಮೇಲೆ ಆರೋಪ ಬಂದಿರೋದಾ, ಈ ಮೊದಲನೇ ಬಾರಿ ಇವ್ರ ಮೇಲೆ ಪ್ರಕರಣ ದಾಖಲಾಗಿರೋದಾ, ಇವರು ಬ್ಯಾಕ್ಗ್ರೌಂಡು, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಿದೆ, ಯಾವ ರೀತಿ ಕೇಸ್ಗಳು ಹಳೇದಿದೆ, ಲಿಂಕ್ ಆಗುತ್ತೆ. ಈಗ ಆಲ್ರೆಡಿ ಇವ್ರದ್ದು ಒಂದು ಶೂಟ್ ಮಾಡಿರೋ ಪ್ರಕರಣ ಇದೆ, ಧಮಕಿ ಹಾಕಿರೋದಿದೆ. ಸೊ ಅದೆಲ್ಲ ಇದ್ರಲ್ಲಿ ಈಗಾಗಲೇ ರೌಡಿ ಶೀಟ್ರು ಕೂಡ ಓಪನ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಿದ್ದಾರೆ ಪೊಲೀಸ್ ಇಲಾಖೆ. ಅದೆಲ್ಲ ಖಂಡಿತ ಇದರಲ್ಲಿ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋದು ಭಾಳ ಕಷ್ಟದ ಕೆಲಸ. ನ್ಯಾಯ ಅನ್ನೋದು ನೋಡಿ ಮೇಡಮ್, ಈಗ ನೀವು ಪ್ರಕರಣಗಳ ಇತಿಹಾಸ ತಗೊಳ್ಳಿ. ಈಗ ಅವರು ಹೇಳೋದ್ರು, ಬಟ್ ನಾನು ಅದನ್ನು ಐ ಆಮ್ ನಾಟ್ ಅಗ್ರಿ ವಿತ್ ಹಿಮ್. ಯಾಕಂದರೆ ಇವ್ರು ಹೇಳೋ ಪ್ರಕಾರ ಎಷ್ಟೇ ಪ್ರಭಾವ ಇದ್ರೂ ಕೂಡ ನಾವು ಮಾಡ್ತೀವಿ, ಪ್ರಕರಣನ ಕರೆಕ್ಟಾಗಿ ತನಿಖೆ ಮಾಡ್ತೀವಿ ಅನ್ನೋದು ಸುಳ್ಳದು. ಯಾಕಂದರೆ ಆ ರೀತಿ ಆಗಿದ್ರೆ ಇವತ್ತು ನ್ಯಾಯಾಲಯದಲ್ಲಿ ಎಷ್ಟು ಪ್ರಕರಣಗಳಿಗೆ ಆರೋಪಿಗಳಿಗೆ ಶಿಕ್ಷೆ ಆಗ್ತಾ ಇದೆ. ಇವರಾದ್ರ ಪ್ರಭಾವಿ ವ್ಯಕ್ತಿ, ಪ್ರಭಾವ ಇಲ್ಲದೆ ಇರೋರಿಗೆ ಶಿಕ್ಷೆ ಆಗ್ತಾ ಇಲ್ಲ ಅಂದಾಗ ಪ್ರಭಾವ ಇರೋರಿಗೆ ಎಷ್ಟು ಮಟ್ಟಿಗೆ ಶಿಕ್ಷೆ ಆಗುತ್ತೆ ಅಂತ ನಾವು ಅದು
ಏನು ನಗ್ನ ಸತ್ಯ, ನಮಗೆ ಗೊತ್ತಿರೋಂಥ ಪಬ್ಲಿಕ್ಕಿಗೂ ಗೊತ್ತಿರೋಂಥ ಒಂದು ಓಪನ್ ಸೀಕ್ರೆಟ್ ಅದು. ಹಾಗಿದ್ದಾಗ ನಾನು ಶಿಕ್ಷೆವರೆಗೂ ನನಗೆ ಅದು ನಂಬಿಕೆ ಇಲ್ಲ ಶಿಕ್ಷೆ ಆಗುತ್ತೆ ಯಾಕಂದರೆ ಈಗ ಓಕೆ FIR ಆಗಿದೆ, ಅರೆಸ್ಟ್ ಮಾಡಿದ್ದಾರೆ, ಅದು ಓಕೆ. ಬಟ್ ಚಾರ್ಜ್ ಶೀಟ್ ಮೇಲೆ ಕೇಸ್ ನಡೆಯುವಂಥದ್ದು. ಚಾರ್ಜ್ ಶೀಟಲ್ಲಿ ಅಂದರೆ ಎಲ್ಲ ಎಂಟೈರ್ ಕೇಸ್ ಯಾವ ರೀತಿ ಬಂತು, ಸಾಕ್ಷಿದಾರರು ಏನಿದ್ದಾರೆ, ಹಂತ ಹಂತವಾಗಿ ಪ್ರತಿಯೊಂದೂ ಅದನ್ನು ಪ್ರೂವ್ ಮಾಡ್ತಾ ಹೋಗಬೇಕಾಗುತ್ತೆ ಕೋರ್ಟಲ್ಲಿ. ಈಗ ಏನು ಮಾಡ್ತಾರೆ ಅದಕ್ಕಿಂತ ಇಂಪಾರ್ಟೆಂಟ್, ಕೋರ್ಟಲ್ಲಿ ಹಂತ ಹಂತವಾಗಿ ಪ್ರೂವ್ ಮಾಡ್ತಾ ಹೋಗಬೇಕು. ತುಂಬ ಟೈಮ್. ಬಟ್ ಇವರೆಲ್ಲ ಆಚೆ ಬಂದಮೇಲೆ ಆ ಪ್ರಕರಣನ ಬೇರೆ ಬೇರೆ ಥರ ಒಂದು ಮ್ಯಾನೇಜ್ ಮಾಡೇ ಮಾಡ್ತಾರೆ. ಈ ಕೇಸ್ ಅಂತಲೇ ಮಾಡೋದು ಆತ್ಮಸಾಕ್ಷಿ ಅಂತ ಒಂದಿರುತ್ತಲ್ಲ ಅಂತ ಯೋಚನೆ. ಅದು ಈಗ ಅಲ್ಲಿ ಏನು ನಡೆದಿದೆ ಅನ್ನುವಂಥದ್ದು ಅಲ್ಲಿರೋರಿಗೆ ಚೆನ್ನಾಗೇ ಗೊತ್ತದು. ಹೌದು. ಈ ಪ್ರಕರಣದಲ್ಲಿ ಇಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ, ಅಷ್ಟು ಜನನು ಅದರಲ್ಲಿ ಹೊಡಿದೇ ಇರೋನು ಒಬ್ಬ ಇರ್ಬೋದು, ಸುಮ್ಮನೆ ನಿಂತ್ಕೊಂಡು ನೋಡಿದವನು ಇದಾನ ಅದರಲ್ಲಿ. ಕರೆಕ್ಟ್. ಇದೇ ಇರ್ತಾನೆ ಆಬ್ವಿಯಸ್ಲಿ. ಆವಾಗಲೇ ಅವ್ರು ಹೇಳೋದು ದರ್ಶನೇ ಕರೆಸಿರೋದು ಅವ್ರ ಮೇಲೆ ಬಂದ್ಬಿಡುತ್ತೆ ಅದು ಅಂತ. ಅವ್ರು ಕರೆಸ್ಬೇಕಾದ್ರೆ ಕೊಲೆ ಮಾಡೋ ಉದ್ದೇಶ ಇಲ್ಲದೆ ಇರ್ಬೋದಲ್ವಾ, ಕೊಲೆ ಮಾಡೋ ಉದ್ದೇಶ ಇಲ್ಲ ಅನ್ನೋದು ಕೂಡ ಸಾಬೀತಾಗುತ್ತೆ ಅಲ್ಲಿ ಇಲ್ಲ ಅಂತ ಪ್ರಕರಣದಲ್ಲಿ. ಅಲ್ಲಿ ಬಂದ ನಂತರ ಮಾತಿನ ಚಕಮಕಿಗಳು ಅಥವಾ ಆ ಸಡನ್ ಪ್ರವೋಕೇಶನಲ್ಲಿ ಮರ್ಡರ್ ಆಗಿರ್ಬೋದು, ಅಥವಾ ಇವ್ರು ಹೊಡಿದೇನೂ ಇರ್ಬೋದು, ಬರೀ ಬಾಯಿನಲ್ಲಿ ಮಾತ್ರ ಹೇಳಿರ್ಬೋದು ಅಷ್ಟೇ, ಹೊಡಿರೋ ಸರಿ ಬುದ್ಧಿ ಕಲ್ಸೋಣ ಅನ್ನೋ ಒಂದು ದೃಷ್ಟಿಯಿಂದನೂ ಅವ್ರನ್ನ ಕರ್ಕೊಂಡು ಬಂದಿರ್ಬೋದು. ಆಮೇಲೆ ಮರ್ಡರ್ ಮಾಡೋರು ಹೆಚ್ಚಾಗಿ ಅವ್ರ ಸ್ಪಾಟಿಗೆ ಯಾರು ಕರೆಸ್ಕೊಳ್ಳಲ್ಲ, ಸ್ಕೆಚ್ ಹಾಕಿ ರೌಂಡ್ಸ್ ಮಾಡಿ ಹೊಡೆಯುವಂಥದ್ದು, ಫೋನ್ ಮಾಡಿ ಕರೆಸಿ ಎಲ್ಲ ಎವಿಡೆನ್ಸ್ನು ಬಿಟ್ಟು. ಮರ್ಡರ್ ಮಾಡೋ ಪ್ಲಾನ್ ಇದ್ರೆ ಎಲ್ಲರಿಗೂ ಈಗಿನ ಇದರಲ್ಲಿ CC ಕ್ಯಾಮ್ರಾಗಳಿರುತ್ತೆ, ಎಲ್ಲರಿಗೂ ಗೊತ್ತು. ಫೋನ್ ಕಾಲ್ ರೆಕಾರ್ಡ್ಸ್ ತೆಗಿತಾರೆ, ಎಲ್ಲರಿಗೂ ಗೊತ್ತು. ಟವರ್ ಲೊಕೇಶನ್ ತೆಗಿತಾರೆ, ಎಲ್ಲರಿಗೂ ಗೊತ್ತು. ಸೊ ಆಗಿದ್ದಾಗ ಇಲ್ಲಿ ಪ್ಲಾನ್ ಇಲ್ಲ. ಇಲ್ಲಿ ಏನಂದ್ರೆ ಅವನಿಗೆ ಬುದ್ಧಿ ಕಲಿಸ್ಬೇಕು, ಸರಿಯಾಗಿ ಅವನಿಗೆ ಎಚ್ಚರಿಕೆ ಕೊಡಬೇಕು ಅಂತ ಆಗಿದೆ. ಬಟ್ ಅಲ್ಲಿ ಏನೋ ವ್ಯತ್ಯಾಸ ಆಗಿದೆ, ಮಾತಿನ ಚಕಮಕಿ ನಡೆದಿದೆ. ಅದು ಇವ್ರು ಜಾಸ್ತಿ ಜನ ಇರೋದ್ರಿಂದ ಹೊಡೆದ ಒಂದು ಇದಕ್ಕೆ ರಭಸಕ್ಕೆ ಅವನು ಸತ್ತು ಪ್ರಾಣ ಹೋಗಿದೆ. ರೈಟ್. ಕಾರ್ಯಕ್ರಮದಲ್ಲಿ ಮೀರಾ ರಾಘವೇಂದ್ರ ನೀವು ಕೂಡ ಭಾಗಿಯಾಗಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಿ. ಥ್ಯಾಂಕ್ ಯು. ನೋಡಿ, ರೇಣುಕಾ ಸ್ವಾಮಿಯ ಹತ್ಯೆ ಆಗಿದೆ, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಒಂದು ಕಡೆ ಇದ್ರೂ ಕೂಡ ಇಂಥ ಒಂದು ಹತ್ಯೆ ಆದಾಗ, ಕೊಲೆ ಮಾಡಿದಾಗ ಇಂಥ ಶಿಕ್ಷೆ ಆಗತ್ತೆ ಅಂತ ಹೇಳಬೇಕಲ್ಲ, ಅದಕ್ಕಾದರೂ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು, ಒಂದು ರಿಪೋರ್ಟ್ಸ್ ಅದು ಆಗಬೇಕು, ಕೋರ್ಟ್ಗೆ ಹೋಗಬೇಕು, ಕೋರ್ಟಲ್ಲಿ ನ್ಯಾಯ ತೀರ್ಮಾನ ಆಗಬೇಕು, ಸತ್ಯಕ್ಕೆ ಜಯ ಆಗಬೇಕು ಅನ್ನೋದೇ ನಮ್ಮ ಆಶಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.